ಅದು ಶಾಂತ ರಾತ್ರಿಯಾಗಿತ್ತು ಮತ್ತು ಮೆಲುಗಾಳಿ ಬೀಸುತ್ತಿತ್ತು. ಸುತ್ತಲೂ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಮನೆಯ ಗೇಟಿನ ಬಳಿ ಒಂದು ಕಾರು ಬಂದು ನಿಂತಿತು. ರಶ್ಮಿ ಒಳಗಿನಿಂದ ಹೊರಬಂದಳು. ಅವಳು ಸುಂದರವಾದ ಸೀರೆಯನ್ನ ಧರಿಸಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಜೋರಾದ ಗಾಳಿಯಿಂದಾಗಿ ಅವಳ ತೆರೆದ ಕೂದಲು ಅವಳ ಮುಖದ ಮೇಲೆ ಬೀಳುತ್ತಿತ್ತು. ಅವಳು ಅದನ್ನು ಮತ್ತೆ ಮತ್ತೆ ತೆಗೆದುಹಾಕಲು ಪ್ರಯತ್ನಿಸುತ್ತಿದ್ದಳು. ಆಗ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದ ಶಬ್ದ ಅವಳ ಕಿವಿಗೆ ಬಿತ್ತು. ಆ ಧ್ವನಿಯನ್ನು ಕೇಳಿದಾಗ ಅವಳ ಕಣ್ಣುಗಳಲ್ಲಿ ಸ್ವಲ್ಪ ಆತಂಕ ಕಾಣಿಸಿತು. ಅವಳು ಸ್ವಲ್ಪ ನಿಂತು ಸುತ್ತಲೂ ನೋಡಿದಳು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಗಾಳಿಯ ಜಳಪಿಸುವಿಕೆಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಚಲನೆ ಇರಲಿಲ್ಲ. ಆದರೆ ಯಾರೋ ತನ್ನ ಹತ್ತಿರ ನಿಂತು ಮೆಲ್ಲನೆ ಪಿಸುಗುಟ್ಟುತ್ತಿರುವಂತೆ ಅವಳಿಗೆ ಭಾಸವಾಯಿತು. ರಶ್ಮಿ ಫೋನ್ ನೋಡಿದಳು. ರಾತ್ರಿ 12 ಗಂಟೆಯಾಗಿತ್ತು. ಅವಳು ಆದಷ್ಟು ಬೇಗ ಮನೆಯೊಳಗೆ ಹೋಗಬೇಕೆಂದು ಬಯಸಿದಳು. ಆದರೆ ಅವಳ ಹೆಜ್ಜೆಗಳು ಹೆಪ್ಪುಗಟ್ಟಿದಂತಾಯಿತು. ಹೃದಯ ವೇಗವಾಗಿ ಬಡಿಯುತ್ತಿತ್ತು. ನಂತರ ಇದ್ದಕ್ಕಿದ್ದಂತೆ ಹಿಂದಿನಿಂದ ಅವಳ ಭುಜದ ಮೇಲೆ ಕೈ ಇಟ್ಟಂತೆ ಆಯಿತು. ಅವಳು ಸಂಪೂರ್ಣವಾಗಿ ಭಯಗೊಂಡಳು. ಅವಳ ಉಸಿರಾಟ ವೇಗವಾಯಿತು ಮತ್ತು ಅವಳ ಕೈಗಳು ನಡುಗಲು ಪ್ರಾರಂಭಿಸಿದವು. ಆಗ ಹಿಂದಿನಿಂದ ಪರಿಚಿತ ಧ್ವನಿ ಕೇಳಿಸಿತು. ಅರೆ, ಏನಾಯ್ತು? ಇಷ್ಟೇಕೆ ಗಾಬರಿಯಾಗಿದ್ದೀಯಾ ಅಂತ. ರಶ್ಮಿ ಭಯದಿಂದ ಹಿಂತಿರುಗಿ ನೋಡಿದಳು. ಅವಳ ಗಂಡ ಸಂಜಯ್ ಅವಳ ಮುಂದೆ ನಿಂತಿದ್ದ. ಅವಳ ಸ್ಥಿತಿಯನ್ನ ನೋಡಿದ ಸಂಜಯ್ ತಕ್ಷಣ ಅವಳ ಭುಜಗಳನ್ನ ಹಿಡಿದು ಮೃದುವಾದ ಧ್ವನಿಯಲ್ಲಿ ಕೇಳಿದನು. ರಶ್ಮಿ, ಎಲ್ಲ ಸರಿಯಾಗಿದ್ದೀಯಾ ತಾನೆ? ಇಷ್ಟು ಹೆದರಿಕೊಂಡಂತೆ ಏಕೆ ಕಾಣುತ್ತಿದ್ದೀಯಾ ಅಂತ. ರಶ್ಮಿಯು ಸುತ್ತಲೂ ನೋಡಿದಳು. ಆದರೆ ಈಗ ಅಲ್ಲಿ ಯಾರೂ ಇರಲಿಲ್ಲ. ದಟ್ಟವಾದ ಕತ್ತಲೆಯಲ್ಲಿ ಅದೇ ತಂಪಾದ ಗಾಳಿ ಮತ್ತು ಮಿನುಗುವ ಬೀದಿ ದೀಪಗಳು. ಅವಳು ಆತಂಕದಿಂದ, ಸಂಜಯ್, ನಾನು ಯಾರದೋ ಧ್ವನಿಯನ್ನು ಕೇಳಿದೆ ಅಂತ ಹೇಳಿದಳು. ಸಂಜಯ್ ಅವಳ ಮುಖವನ್ನು ಗಮನವಿಟ್ಟು ನೋಡಿದನು. ಅಲ್ಲಿ ಭಯ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವನು ಮೆಲ್ಲನೆ ನಗುತ್ತಾ, ಓಹೋ, ನೀನು ಕೂಡ. ಬಹುಶಃ ಗಾಳಿಯ ಶಬ್ದ ಅಥವಾ ನಿನ್ನ ಆಯಾಸ ನಿನಗೆ ಹೀಗೆ ಅನಿಸಿರಬಹುದು. ಬಾ, ಒಳಗೆ ಹೋಗೋಣ ಅಂತ ಹೇಳಿದನು. ರಶ್ಮಿ ಒಪ್ಪಿಗೆ ಸೂಚಿಸಿ ತಲೆಯಾಡಿಸಿದಳು. ಆದರೆ ಅವಳ ಮನಸ್ಸಿನಲ್ಲಿ ಇನ್ನೂ ವಿಚಿತ್ರ ಭಯವಿತ್ತು. ಯಾರೋ ಅವರನ್ನು ರಹಸ್ಯವಾಗಿ ಗಮನಿಸುತ್ತಿರುವಂತೆ. ಅಷ್ಟಕ್ಕೂ ಅವನು ಯಾರಾಗಿದ್ದನು? ರಶ್ಮಿಗೆ ನಿಜವಾಗಿಯೂ ಏನಾದರೂ ಅನಿಸಿತ್ತೆ ಅಥವಾ ಅದು ಅವಳ ತಪ್ಪು ಕಲ್ಪನೆಯೇ? ರಶ್ಮಿ ನೈಟ್ ಸೂಟ್ ಧರಿಸಿದಳು. ಆದರೆ ಅವಳ ತಲೆಯಿಂದ ಆ ಧ್ವನಿ ಇನ್ನೂ ಕೂಡ ಹೋಗಿದ್ದಿಲ್ಲ. ಯಾರೋ ಹತ್ತಿರ ನಿಂತು ಅವಳನ್ನ ಕರೆಯುತ್ತಿರುವ ಹಾಗೆ ಅವಳಿಗೆ ಅನಿಸುತ್ತಿತ್ತು. ಸಂಜಯ್ ಆಳವಾದ ನಿದ್ರೆಗೆ ಜಾರಿದ್ದ. ಕೋಣೆಯಲ್ಲಿ ಗಡಿಯಾರದ ಟಿಕ್ ಟಿಕ್ ಶಬ್ದ ಮತ್ತು ಕಿಟಿಕಿಗೆ ಬಂದು ತಾಗುತ್ತಿದ್ದ ಗಾಳಿಯ ಶಬ್ದ ಮಾತ್ರ ಕೇಳುತ್ತಿತ್ತು. ರಶ್ಮಿ ಒಂದು ಆಳವಾದ ಉಸಿರನ್ನ ಎಳೆದುಕೊಂಡು ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಿಕ್ಕೆ ನೋಡಿದಳು. ಯಾವಾಗ ಅವಳು ಮಲಗಿದಳೋ ಆಗ ಅವಳ ದೃಷ್ಟಿಯು ಕಿಟಕಿಯ ಮೇಲೆ ಹೋಯಿತು. ಕಿಟಕಿ ತೆರೆದುಕೊಂಡಿತ್ತು. ಕೋಣೆಯೊಳಗೆ ಜೋರಾದ ಗಾಳಿ ಬರುತ್ತಿತ್ತು. ಪರದೆಗಳನ್ನ ದೂರಕ್ಕೆ ಸರಿಸಿ ತಣ್ಣನೆಯ ಗಾಳು ಅವಳ ಮುಖಕ್ಕೆ ಬಡಿಯುತ್ತಿತ್ತು. ಆದರೆ ಕಿಟಕಿ ಹೇಗೆ ತೆರೆದುಕೊಂಡಿತು? ಅವಳು ಅದನ್ನ ಮುಚ್ಚಿದ್ದಳು. ರಶ್ಮಿಯ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಅವಳು ಗಾಬರಿಯಿಂದ ಎದ್ದು ನಿಧಾನವಾಗಿ ಕಿಟಕಿಯ ಹತ್ತಿರ ಹೋದಳು. ಅವಳು ಹೊರಗೆ ಇಣುಕಿ ನೋಡಿದಳು. ಆದರೆ ಹೊರಗೆ ಗಾಢವಾದ ಕತ್ತಲೆ ಆವರಿಸಿತ್ತು. ಕೇವಲ ಬೀದಿಯಲ್ಲಿನ ಹಳದಿ ಲೈಟುಗಳ ಬೆಳಕಿತ್ತು ಮತ್ತು ಬೀಸುವ ಗಾಳಿಗೆ ಅಲ್ಲಾಡುತ್ತಿದ್ದ ಮರಗಳು ಮಾತ್ರ ಕಾಣುತ್ತಿದ್ದವು. ಅವಳು ಬೇಗನೆ ಕಿಟಕಿ ಮುಚ್ಚಿ ಲಾಕ್ ಹಾಕಿ ಮತ್ತೆ ಮಲಗಿದಳು. ಆದರೆ ಈಗ ಅವಳ ನಿದ್ರೆ ಹಾರಿ ಹೋಗಿತ್ತು. ನಿಜವಾಗಿಯೂ ಯಾರಾದರೂ ಇದ್ದಾರಾ ಅಥವಾ ಇದು ಕೇವಲ ನನ್ನ ಭ್ರಮೆಯೇ ಅಂತ ಯೋಚಿಸುತ್ತಾ ಅವಳು ಕಣ್ಣು ಮುಚ್ಚಿದಳು. ಹೆದರಿಕೆಯ ಕಾರಣದಿಂದ ಅವಳಿಗೆ ಆ ರಾತ್ರಿ ಚೆನ್ನಾಗಿ ನಿದ್ದೆ ಆಗಲಿಲ್ಲ. ಬೆಳಗ್ಗೆ ಬಾಗಿಲು ತಟ್ಟಿದಾಗ ರಶ್ಮಿ ಬೇಗನೆ ಎದ್ದು ಸಮಯ ನೋಡಿದಳು. ಅವಳು ಸಂಜಯ್ನನ್ನ ಎಬ್ಬಿಸಿ, ಸಂಜಯ್, ಬೇಗ ಎದ್ದೇಳು, ಈಗ 9 ಗಂಟೆಯಾಗಿದೆ ಎಂದಳು. ಸಂಜಯ್ ಗಾಬರಿಯಿಂದ ಎಚ್ಚರಗೊಂಡು, ಈಗ 9 ಗಂಟೆಯಾ ಅಂದನು. ನಂತರ ಮತ್ತೆ ಬಾಗಿಲು ಬಡಿದು ಸದ್ದು ಕೇಳಿಸಿತು. ರಶ್ಮಿ ಎದ್ದು ಬಾಗಿಲು ತೆರೆದ ಕೂಡಲೇ ಅವಳ ಅತ್ತೆ ಗೀತಾ, ಏನಾಯ್ತು ಸೊಸೆ, ನೀವಿಬ್ಬರು ಇದುವರೆಗೂ ಮಲಗಿದ್ದೀರಿ ಅಂತ ಕೇಳಿದಳು. ರಶ್ಮಿ ಸ್ವಲ್ಪ ತಡವರಿಸುತ್ತಾ, ಅತ್ತೆ, ನಾವು ರಾತ್ರಿ ಸ್ವಲ್ಪ ತಡವಾಗಿ ಬಂದೆವು ಅಂತ ಹೇಳಿದಳು. ಸರಿ, ನಡೀರಿ, ಈಗ ಬೇಗ ಬನ್ನಿ, ನಾನು ನಾಷ್ಟಾ ತಯಾರು ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿದಳು. ಬೆಳಗಿನ ಉಪಹಾರದ ಸಮಯದಲ್ಲಿ ರಶ್ಮಿಗೆ ನಿನ್ನೆ ರಾತ್ರಿಯ ಘಟನೆಯ ಬಗ್ಗೆ ಅತ್ತೆಗೆ ಹೇಳಬೇಕೆಂದು ಅನಿಸಿತು. ಆದರೆ ನಂತರ ತನ್ನ ಅತ್ತೆ ಕೋಪಗೊಳ್ಳುತ್ತಾಳೆ ಎಂದು ಭಾವಿಸಿ ಏನನ್ನು ಹೇಳಲಿಲ್ಲ. ಸಂಜಯ್ ಆಫೀಸಿಗೆ ಹೋಗಲು ಬೇಗನೆ ತಯಾರಾದ ಮತ್ತು ರಶ್ಮಿ ಅವನಿಗಾಗಿ ಅಡಿಗೆ ಮನೆಯಲ್ಲಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡುತ್ತಿದ್ದಳು. ಆಗ ಅವಳ ಅತ್ತೆ ಗೀತಾಳು, ಸೊಸೆ, ನಾನು ನಿನ್ನೆ ರಾತ್ರಿ ಕೊಬ್ಬರಿ ಉಂಡೆ ಮಾಡಿ ಇಟ್ಟಿದ್ದೇನೆ, ಸಂಜಯ್ನ ಬಾಕ್ಸ್ಗೂ 2 ಉಂಡೆ ಇಡು ಅಂತ ಹೇಳಿದಾಗ ರಶ್ಮಿಯು, ಆಯ್ತು ಅತ್ತೆ, ಇಡುತ್ತೇನೆ ಅಂದಳು. ಅವಳು ಊಟದ ಡಬ್ಬಿಯನ್ನ ಸಿದ್ಧಪಡಿಸುತ್ತಿದ್ದಾಗ ಸಂಜಯ್ನ ಧ್ವನಿ ಕೇಳಿಸಿತು.
ರಶ್ಮಿ ಬೇಗ ಬಾ, ನನಗೆ ತಡವಾಗುತ್ತಿದೆ ಅಂತ. ಗೀತಾ ನಗುತ್ತಾ ಬೇಗ ಹೋಗು, ಇಲ್ಲದಿದ್ದರೆ ಅವನು ಬಾಕ್ಸ್ ತೆಗೆದುಕೊಳ್ಳದೆ ಹೊರಟು ಹೋಗುತ್ತಾನೆ ಅಂತ ಹೇಳಿದಳು. ಆಯ್ತು ಅತ್ತೆ, ಕೊಟ್ಟೆ ಅಂತ ರಶ್ಮಿ ಹೇಳಿದಳು. ನಂತರ ಅವಳು ಸಂಜಯ್ ತನ್ನ ಬೈಕನ್ನು ಸ್ಟಾರ್ಟ್ ಮಾಡುತ್ತಿದ್ದ ಸ್ಥಳಕ್ಕೆ ಓಡಿ ಹೋದಳು. ಅವನಿಗೆ ಲಂಚ್ ಬಾಕ್ಸ್ ಕೊಡುತ್ತಾ ರಶ್ಮಿ ಕೀಟಲೆ ಮಾಡುತ್ತಾ, ನೀವು ಇವತ್ತು ತುಂಬಾ ಸ್ಮಾರ್ಟ್ ಆಗಿ ಕಾಣುತ್ತಿದ್ದೀರಿ ಎಂದಳು. ಅದಕ್ಕೆ ಸಂಜಯ್ ನಗುತ್ತಾ, ಅಷ್ಟಕ್ಕೂ ನಾನ್ಯಾರ ಪತಿಯಾಗಿದ್ದೇನೆ ಅಂತ ಹೇಳಿದ. ಇಬ್ಬರು ಜೋರಾಗಿ ನಗತೊಡಗಿದ್ದರು. ಈಗ ಲೇಟ್ ಆಗುತ್ತಿಲ್ಲವೇ ಅಂತ ರಶ್ಮಿ ಕೇಳಿದಾಗ ಸಂಜಯ್ ಪ್ರೀತಿಯಿಂದ, ನೀನೇ ನನ್ನನ್ನು ಮಾತಿಗೆ ಎಳೆದಿದ್ದೀಯಾ ಅಂತ ಹೇಳಿ ಅವನು ಹೆಲ್ಮೆಟ್ ಹಾಕಿಕೊಂಡು ಬರುತ್ತೇನೆ ಅಂತ ನಗುತ್ತಾ ಹೇಳಿ ಹೊರಟು ಹೋದ. ರಶ್ಮಿ ಮನೆಯ ಕೆಲಸದಲ್ಲಿ ತೊಡಗಿಕೊಂಡಾಗ ಗೀತಾಳು, ಸೊಸೆ ಮುಂದಿನ ಬಾಗಿಲು ಹಾಕಿಕೋ ಅಂತ ಹೇಳಿದಳು. ರಶ್ಮಿ ಗಾಬರಿಯಿಂದ, ಅತ್ತೆ ನೀವೆಲ್ಲಿಗಾದರೂ ಹೊರಟಿದ್ದೀರಾ ಅಂದಳು. ಗೀತಾಳು ನಗುತ್ತಾ, ಹಾ ಸೊಸೆ, ನೀತೂಳನ್ನು ಭೇಟಿಯಾಗದೆ ಬಹಳ ದಿನಗಳಾಯಿತು. ನಿನ್ನೆ ಸಂಜೆಯೂ ಅವಳ ಕಾಲ್ ಬಂದಿತ್ತು. ಅಮ್ಮ, ನಿನಗೀಗ ಮಗ ಸೊಸೆಯ ಬಗ್ಗೆ ಕಾಳಜಿ ಅಷ್ಟೇ ಇದೆ, ನನ್ನದಂತೂ ನೆನಪು ಸಹ ಬರುವುದಿಲ್ಲ ಅಂತ ಹೇಳುತ್ತಿದ್ದಳು. ಅದಕ್ಕಾಗಿ ನಾನು ನಿನ್ನೆ ರಾತ್ರಿ ಉಂಡೆ ಮಾಡಿದ್ದೇನೆ. ಇಂದು ಹೋದರೆ ಅವಳಿಗೂ ಸ್ವಲ್ಪ ಕೊಟ್ಟು ಬರಬೇಕು ಅಂತ ಯೋಚಿಸಿದ್ದೆ. ಅವಳಿಗೆ ಉಂಡೆ ಅಂದರೆ ತುಂಬಾ ಇಷ್ಟ ಅಂತ ಹೇಳಿದಳು. ರಶ್ಮಿ ನಗುತ್ತಾ, ಅತ್ತೆ ನೀವು ಕೊಬ್ಬರಿ ಉಂಡೆ ಮಾಡಿದ್ದು ಒಳ್ಳೆಯದಾಯಿತು, ಮತ್ತು ಹೇಗೋ ನೀತು ಅಕ್ಕ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾಳೆ ಎಂದು ಹೇಳಿದಳು. ಗೀತಾಳು ರಶ್ಮಿಯ ತಲೆಯ ಮೇಲೆ ಕೈಯಿಟ್ಟು ಪ್ರೀತಿಯಿಂದ ಸವರುತ್ತಾ, ಸರಿ ನಾನು ಹೊರಡುತ್ತೇನೆ, ಹುಷಾರು ಅಂತ ಹೇಳಿದಳು. ರಶ್ಮಿ ಸಹಮತಿ ಸೂಚಿಸಿ ಬಾಗಿಲು ಮುಚ್ಚಿಕೊಂಡಳು ಮತ್ತು ಅವಳು ಅಡಿಗೆ ಮನೆಯ ಕೆಲಸ ಮುಗಿಸಿ ತನ್ನ ರೂಮಿಗೆ ಹೋಗುವಾಗ ಬಾಗಿಲು ಬೆಲ್ ಬಾರಿಸಿದ ಶಬ್ದ ಕೇಳಿಸಿತು. ಇಷ್ಟೊತ್ತಲ್ಲಿ ಯಾರಿರಬಹುದು ಅಂದುಕೊಂಡು ಅವಳು ಬಾಗಿಲು ತೆರೆದಾಗ ಬಾಗಿಲಲ್ಲಿ ಯಾರೂ ಇರಲಿಲ್ಲ. ಅವಳು ಅಲ್ಲಿ ಇಲ್ಲಿ ದೃಷ್ಟಿ ಹಾಯಿಸಿದಳು, ಆದರೆ ಎಲ್ಲಿಯೂ ಯಾರೂ ಕಾಣಿಸಲಿಲ್ಲ. ಏನಿದು ವಿಚಿತ್ರ, ಅವಳು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು ಮತ್ತು ಬಾಗಿಲು ಮುಚ್ಚಲು ಹೊರಟಿದ್ದಾಗ ಇದ್ದಕ್ಕಿದ್ದಂತೆ ಕೆಳಗೆ ನೋಡಿದಳು. ಇದೇನಿದು, ಅವಳ ತೆರೆದ ಕಣ್ಣುಗಳು ತೆರೆದೇ ಇದ್ದವು. ಸರಿಯಾಗಿ ಬಾಗಿಲು ಎದುರಿಗೆ ಒಂದು ಹೋಳಾದ ಲಿಂಬು ಇದ್ದಿತ್ತು. ಅದಕ್ಕೆ ಕುಂಕುಮವನ್ನು ಹಚ್ಚಿ ಇಡಲಾಗಿತ್ತು ಮತ್ತು ಪಕ್ಕದಲ್ಲಿಯೇ ಒಂದು ದೀಪ ಹಚ್ಚಲಾಗಿತ್ತು. ಅದನ್ನ ನೋಡಿ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಹೆದರಿಕೆ ಮತ್ತು ಗಾಬರಿಯಿಂದ ಅವಳಿಗೆ ಮಾತೇ ಬರುತ್ತಿರಲಿಲ್ಲ. ಅವಳು ಬೇಗನೆ ಪೊರಕೆಯನ್ನ ಎತ್ತಿಕೊಂಡು ಲಿಂಬೆ ಹಣ್ಣನ್ನು ಆಚೆ ಎಸೆದಳು. ನಂತರ ಅವಳು ಸುತ್ತಲೂ ನೋಡಿದರೆ ಯಾರೂ ಕಾಣಲಿಲ್ಲ. ಇದನ್ನು ಯಾರು ಹಾಕಿದರು ಮತ್ತು ಏಕೆ ಅಂತ ಅವಳ ಮನಸ್ಸಿನಲ್ಲಿ ಪ್ರಶ್ನೆಗಳು ಏಳಲು ಪ್ರಾರಂಭಿಸಿದವು. ಅವಳು ಬೇಗನೆ ಬಾಗಿಲು ಮುಚ್ಚಿಕೊಂಡಳು ಮತ್ತು ಒಳಗೆ ಬಂದು ನೀರನ್ನು ಕುಡಿದಳು. ಅವಳು ಗಡಿಯಾರವನ್ನ ನೋಡಿದಾಗ ಇನ್ನೂ ಮಧ್ಯಾಹ್ನದ ಸಮಯ ಆಗಿತ್ತು. ಅವಳ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ ಅನ್ನುವ ಭಾವನೆ ಅವಳಲ್ಲಿ ಮೂಡಿತ್ತು. ಅವಳು ಕಿಟಕಿಯ ಪರದೆಯನ್ನ ಸರಿಸಿ ಹೊರಗೆ ನೋಡಿದಳು, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವಳ ತಲೆಯಲ್ಲಿ ಬೇರೆ ಬೇರೆ ಯೋಚನೆಗಳು ಬರತೊಡಗಿದವು. ನಾನು ಇದರ ಬಗ್ಗೆ ಅತ್ತೆಗೆ ಹೇಳಬೇಕೆ? ಆದರೆ ನಂತರ ಅವಳು ಯೋಚಿಸಿದಳು, ಇಲ್ಲ, ಅತ್ತೆ ಅನಗತ್ಯವಾಗಿ ಚಿಂತೆ ಮಾಡುತ್ತಾರೆ ಅಂದುಕೊಂಡಳು. ಈಗ ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಚಲನೆಗಳು ಅವಳನ್ನ ಬೆಚ್ಚಿ ಬೀಳಿಸುತ್ತಿತ್ತು. ಗೀತಾ ಮತ್ತು ಅವಳ ಪತಿ ರಾಮ್ ಶರಣ್ ಈ ಮನೆಯನ್ನ ಹಲವು ವರ್ಷಗಳ ಹಿಂದೆ ದೊಡ್ಡ ಕನಸುಗಳೊಂದಿಗೆ ನಿರ್ಮಿಸಿದ್ದರು. ರಾಮ್ ಶರಣ್ ಅವರು ಸರ್ಕಾರಿ ಉದ್ಯೋಗದಲ್ಲಿದ್ದರು ಮತ್ತು ಅವರ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಅವರು ತಮ್ಮ ಕುಟುಂಬಕ್ಕಾಗಿ ಈ ಮನೆಯನ್ನ ನಿರ್ಮಿಸಿದರು. ಆದಾಗ್ಯೂ ಕೆಲವು ವರ್ಷಗಳ ಹಿಂದೆ ಅವರ ಆರೋಗ್ಯ ಹಠಾತ್ತನೆ ಹದಗೆಟ್ಟಿತ್ತು ಮತ್ತು ನಂತರ ಅವರು ಇಹಲೋಕ ತ್ಯಜಿಸಿದರು. ಅವರು ಹೋದ ನಂತರ ಗೀತಾ ತನ್ನ ಮಕ್ಕಳಾದ ಸಂಜಯ್ ಮತ್ತು ನಿತೂಳನ್ನು ಬಹಳ ಕಷ್ಟಪಟ್ಟು ಬೆಳೆಸಿದಳು. ನಿತೂಳನ್ನು ಒಳ್ಳೆಯ ಕುಟುಂಬದ ಹುಡುಗನೊಂದಿಗೆ ಮದುವೆ ಮಾಡಲಾಯಿತು. ಅವಳು ತನ್ನ ಗಂಡನ ಮನೆಗೆ ಹೋದಳು. ಗೀತಾಳು ಈಗ ತನ್ನ ಮಗ ಸಂಜಯ್ ಮತ್ತು ಸೊಸೆ ರಶ್ಮಿಯೊಂದಿಗೆ ಇರುತ್ತಿದ್ದಳು. ಅವಳಿಗೆ ಈ ಮನೆ ಕೇವಲ 4 ಗೋಡೆಗಳ ಮನೆಯಾಗಿರಲಿಲ್ಲ, ಬದಲಾಗಿ ಅದು ಅವಳ ಜೀವನದ ಎಲ್ಲಾ ನೆನಪುಗಳಿಂದ ತುಂಬಿತ್ತು. ಪ್ರತಿಯೊಂದು ಮೂಲೆಯಲ್ಲೂ ರಾಮ್ ಶರಣರ ಒಂದಿಲ್ಲ ಒಂದು ಗುರುತುಗಳಿದ್ದವು ಮತ್ತು ಈಗ ರಶ್ಮಿ ಸೊಸೆಯಾಗಿ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಒಂದು ಹೊಸ ಸಂಭ್ರಮದ ವಾತಾವರಣ ಇದ್ದಿತ್ತು. ಗೀತಾಳಿಗೆ ರಶ್ಮಿ ಇಷ್ಟವಾಗಿದ್ದಳು, ಏಕೆಂದರೆ ಅವಳ ಒಳ್ಳೆಯ ನಡತೆಯ ಮತ್ತು ಬುದ್ಧಿವಂತ ಹುಡುಗಿಯಾಗಿದ್ದಳು. ಅವಳು ಮನೆಯ ಎಲ್ಲಾ ಕೆಲಸಗಳನ್ನು ಸಂತೋಷದಿಂದ ಮಾಡುತ್ತಿದ್ದಳು ಮತ್ತು ಯಾವುದರ ಬಗ್ಗೆಯೂ ದೂರು ನೀಡುತ್ತಿರಲಿಲ್ಲ. ಮತ್ತೊಂದೆಡೆ ಗೀತಾ ತನ್ನ ಮಗಳು ನೀತೂಳನ್ನ ಭೇಟಿಯಾಗಲು ಅವಳ ಮನೆಗೆ ಬಂದಳು. ಅವಳು ಬಾಗಿಲು ತೆರೆದ ತಕ್ಷಣ ನೀತು ಮುಗುಳ್ನಗುತ್ತಾ, ಓ ಅಮ್ಮ, ನೀನು ಇದ್ದಕ್ಕಿದ್ದಂತೆ ಇಲ್ಲಿಗೆ ಬಂದಿದ್ದೀಯಾ? ನೀನು ಕನಿಷ್ಠ ನನಗೆ ಕರೆ ಮಾಡಬಹುದಿತ್ತು, ನಾನು ನಿನ್ನನ್ನು ಕರೆದುಕೊಂಡು ಬರಲು ಬರುತ್ತಿದ್ದೆ ಎಂದಳು. ಗೀತಾಳು ನಗುತ್ತಾ ಒಳಗೆ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ, ನಿನ್ನೆ ನೀನು ನನಗೆ ಕರೆ ಮಾಡಿದೆ, ನಾನು ನಿನ್ನನ್ನು ಮರೆತಿದ್ದೇನೆ ಎಂದು ಹೇಳುತ್ತಿದ್ದಿ, ಹಾಗಾಗಿ ನಾನೇ ಬರಬೇಕೆಂದುಕೊಂಡೆ. ಹಾ ಹೌದು, ನಾನು ನಿನಗೆ ಇಷ್ಟವಾದ ಕೊಬ್ಬರಿ ಉಂಡೆಗಳನ್ನ ಸಹ ತಂದಿದ್ದೇನೆ ಎಂದಳು. ಉಂಡೆ ನೋಡಿ ನೀತು ಸಂತೋಷಗೊಂಡು, ವಾ ಅಮ್ಮ, ನೀನು ಯಾವಾಗಲೂ ನನಗಾಗಿ ಏನಾದರೂ ಮಾಡಿಕೊಂಡೇ ಬರುತ್ತೆ ಎಂದಳು. ನಂತರ ಅವಳು ಅಡಿಗೆ ಮನೆಗೆ ಹೋಗಿ ಒಂದು ಲೋಟ ನೀರು ತಂದಳು. ತನ್ನ ತಾಯಿಯ ಹತ್ತಿರ ಕುಳಿತುಕೊಂಡು ನೀರಿನ ಗ್ಲಾಸನ್ನು ಅವಳಿಗೆ ಕೊಡುತ್ತಾ, ಅಮ್ಮ, ನೀವು ಎಷ್ಟು ದಿನ ಅಂತ ಆ ಹಳೆಯ ಮನೆಯಲ್ಲಿ ಇರುತ್ತೀರಿ?
ನನಗಂತೂ ಅಲ್ಲಿಯ ಮೌನ ಭಯವಾಗುತ್ತದೆ. ನೀವು ಆ ಮನೆಯನ್ನ ಮಾರಿ ಇಲ್ಲಿಯೇ ಹತ್ತಿರದಲ್ಲಿ ಮನೆಯನ್ನು ಏಕೆ ಖರೀದಿಸಬಾರದು? ನಾವು ಹತ್ತಿರದಲ್ಲೇ ಇದ್ದರೆ ನಿಮಗೂ ಇಷ್ಟವಾಗುತ್ತದೆ ಅಂತ ಹೇಳಿದಳು. ಗೀತಾ ಮುಗುಳ್ನಗುತ್ತಾ, ಮಗಳೇ, ಆ ಮನೆ ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳ ರಚನೆಯಲ್ಲ, ಅದರಲ್ಲಿ ನಿನ್ನ ತಂದೆಯ ನೆನಪುಗಳಿವೆ. ಸಂಜಯ್ನು ತನ್ನ ಬಾಲ್ಯವನ್ನು ಅದರಲ್ಲಿ ಕಳೆದಿದ್ದಾನೆ ಮತ್ತು ಈಗ ರಶ್ಮಿ ಕೂಡ ಆ ಮನೆಯನ್ನ ತನ್ನದೇ ಎಂದು ಭಾವಿಸುತ್ತಾಳೆ. ನಾನು ಅದನ್ನು ಹೇಗೆ ಮಾರಲಿ ಅಂತ ಹೇಳಿದಳು. ನೀತು ಸ್ವಲ್ಪ ಅಸಂತೋಷದಿಂದ, ಅಮ್ಮ, ನನಗೆ ಗೊತ್ತೇ ಇದೆ, ಆದರೆ ಇದು ಎಷ್ಟು ದಿನ ಅಂತ? ಅಲ್ಲಿ ನೀವು ಮತ್ತು ಸಂಜಯ್, ರಶ್ಮಿ ಮಾತ್ರ ಇದ್ದೀರಿ. ಆದರೆ ನೀವು ಇಲ್ಲಿಗೆ ಬಂದರೆ ನಾನು ಮತ್ತು ನರೇಶ್ ಇಲ್ಲಿಯೇ ಇರುತ್ತೇವೆ ಮತ್ತು ನೀನು ಒಂಟಿತನವನ್ನು ಅನುಭವಿಸುವುದಿಲ್ಲ ಅಂದಳು. ಗೀತಾ ಗ್ಲಾಸಿನಿಂದ ಒಂದು ಗುಟುಕು ನೀರು ಕುಡಿದು ನೀತುವಿನ ಕೈ ಹಿಡಿದು ಪ್ರೀತಿಯಿಂದ, ಮಗಳೇ, ನಾನೆಲ್ಲಿ ಒಂಟಿಯಾಗಿದ್ದೇನೆ? ನನ್ನ ಸಂಜಯ್ ನನ್ನೊಂದಿಗಿದ್ದಾನೆ. ಅವನ ಹೆಂಡತಿ ರಶ್ಮಿ ಕೂಡ ನನ್ನನ್ನು ತನ್ನ ತಾಯಿಯಂತೆ ನೋಡಿಕೊಳ್ಳುತ್ತಾಳೆ ಮತ್ತು ಆ ಮನೆಯಲ್ಲಿ ನಿನ್ನ ತಂದೆಯ ನೆನಪುಗಳು ಸಹ ಇದ್ದಾವೆ. ಅವನ್ನು ಬಿಟ್ಟು ನಾನು ಹೇಗೆ ಬರಲಿ ಅಂತ ಕೇಳಿದಳು. ನೀತು ಸ್ವಲ್ಪ ಅಸಮಾಧಾನದಿಂದ, ಅಮ್ಮ, ಅಪ್ಪನ ನೆನಪು ನಿನ್ನ ಹೃದಯದಲ್ಲಿಯೂ ಇದೆ, ಅದಕ್ಕಾಗಿ ಮನೆ ಮಾರುವುದರಲ್ಲಿ ಏನು ಸಮಸ್ಯೆ ಎಂದಳು. ಅವಳ ಮಾತುಗಳನ್ನು ಕೇಳಿದ ನಂತರ ಗೀತಾ ಮೌನವಾಗಿದ್ದಳು. ಪ್ರತಿಯೊಂದು ಸಂಬಂಧವು ಒಟ್ಟಿಗೆ ವಾಸವಿರುವುದರಿಂದ ಉಳಿಯುವುದಿಲ್ಲ, ಬದಲಿಗೆ ಭಾವನಾತ್ಮಕ ಬಂಧನವೂ ಬೇಕಾಗುತ್ತದೆ ಎಂದು ನೀತುಗೆ ಹೇಗೆ ವಿವರಿಸಬೇಕೆಂದು ಅವಳಿಗೆ ತಿಳಿದಿರಲಿಲ್ಲ. ಈ ಎಲ್ಲ ಮಾತುಗಳು ನಡೆಯುತ್ತಿರುವಾಗಲೇ ನೀತುಳ ಪತಿ ನರೇಶನು ಅಲ್ಲಿಗೆ ಬಂದನು. ಅವನು ತನ್ನ ಅತ್ತೆಯನ್ನ ನೋಡಿ ಮುಗುಳ್ನಗುತ್ತಾ, ಅರೆ ಅತ್ತೆ, ನೀವು ಯಾವಾಗ ಬಂದಿರಿ? ನಾನು ಆನ್ಲೈನ್ ಮೀಟಿಂಗ್ನಲ್ಲಿದ್ದೆ, ಅದಕ್ಕೆ ನಾನು ಬಂದು ಮಾತನಾಡಿಸಲು ಆಗಲಿಲ್ಲ ಅಂತ ಹೇಳಿದ. ಗೀತಾಳು ಪ್ರೀತಿಯಿಂದ, ಅಳಿಯಂದ್ರೆ, ಈಗ ಸ್ವಲ್ಪ ಹೊತ್ತಿನ ಹಿಂದೆ ಬಂದೆ. ನೀತುಳನ್ನು ಭೇಟಿಯಾಗಿ ಬಹಳ ದಿನಗಳಾಗಿತ್ತು, ಅದಕ್ಕೆ ಭೇಟಿಯಾಗಬೇಕು ಅಂತ ಯೋಚಿಸಿ ಬಂದೆ ಅಂತ ಹೇಳಿದಳು. ನರೇಶ್ ಮುಂದೆ ಹೋಗಿ ಗೀತಾಳ ಪಾದಗಳನ್ನು ಮುಟ್ಟಿ, ನೀವು ಇಲ್ಲಿಗೆ ಬಂದು ತುಂಬಾ ಒಳ್ಳೆಯ ಕೆಲಸ ಮಾಡಿದಿರಿ ಅತ್ತೆ. ನೀತು ಹೇಳಿದ್ದು ಸರಿ ಇದೆ, ನೀವು ಇನ್ನೂ ಆ ಹಳೆಯ ಮನೆಯಲ್ಲಿ ವಾಸಿಸಬಾರದು ಎಂದು ಹೇಳಿದನು. ಗೀತಾ ಲಘುವಾಗಿ ನಗುತ್ತಾ, ಅಳಿಯಂದ್ರೆ, ಆ ಮನೆಯೊಂದಿಗೆ ನನ್ನವು ಹಲವಾರು ನೆನಪುಗಳು ಬೆಸೆದುಕೊಂಡಿವೆ ಅನ್ನುವಷ್ಟರಲ್ಲಿ ನೀತು ಕೂಡಲೇ, ಅಮ್ಮ, ನಮ್ಮ ಮಾತು ಕೇಳು, ಆ ಹಳೆಯ ಮನೆಯನ್ನ ಮಾರಿಬಿಡು. ಇಲ್ಲೇ ಎಲ್ಲಿಯಾದರೂ ನಮ್ಮ ಹತ್ತಿರ ಒಂದು ಒಳ್ಳೆಯ ಹೊಸ ಮನೆ ತೆಗೆದುಕೋ, ಇಲ್ಲಿಯ ವಾತಾವರಣವು ಚೆನ್ನಾಗಿದೆ ಅಂತ ಹೇಳಿದಳು. ನರೇಶ್ ಕೂಡ ಒಪ್ಪಿಗೆ ಸೂಚಿಸುತ್ತಾ ತಲೆಯಾಡಿಸಿದ. ಹೌದು ಅತ್ತೆ, ಆ ಪ್ರದೇಶದಲ್ಲಿ ಈಗ ಏನೂ ಮೊದಲಿನಂತಿಲ್ಲ ಮತ್ತು ನಿಮ್ಮ ಮನೆಯ ಸುತ್ತಲೂ ನಮ್ಮವರು ಯಾರೂ ಇಲ್ಲ. ಒಂದು ವೇಳೆ ಇಲ್ಲೇ ಎಲ್ಲಿಯಾದರೂ ನೀವು ಮನೆ ಮಾಡಿದರೆ ಸುರಕ್ಷಿತವಾಗಿರುತ್ತೀರಿ ಮತ್ತು ಹೆಚ್ಚು ಖುಷಿಯಾಗಿಯೂ ಇರುತ್ತೀರಿ ಅಂದನು. ಗೀತಾಳು ಅವರಿಬ್ಬರ ಮಾತುಗಳನ್ನು ಗಮನವಿಟ್ಟು ಕೇಳಿದ ನಂತರ, ಮಗಳೇ, ನಿನ್ನ ಕಾಳಜಿ ನನಗೆ ಅರ್ಥವಾಯಿತು, ಆದರೆ ಸಂಜಯ್ ಮತ್ತು ನಿನ್ನ ಬಾಲ್ಯದ ನೆನಪು ಆ ಮನೆಯಲ್ಲಿದೆ. ನಾನು ಅದನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಸಾಧ್ಯವಿಲ್ಲ ಅಂದಳು. ನೀತು ಸ್ವಲ್ಪ ಕಿರಿಕಿರಿಯಿಂದ, ಅಮ್ಮ, ನಾವು ನಿಮ್ಮ ಭಾವನೆಗಳನ್ನು ಗೌರವಿಸುತ್ತೇವೆ, ಆದರೆ ನಿಮಗೆ ನಮ್ಮ ಸಮಸ್ಯೆ ಅರ್ಥವಾಗುತ್ತಿಲ್ಲವೇ? ನೀವು ನಮ್ಮೊಂದಿಗೆ ಇರಬೇಕೆಂದು ನಾವು ಬಯಸುತ್ತೇವೆ. ನೀವು ಸುರಕ್ಷಿತವಾಗಿದ್ದರೆ ನಮಗೂ ಕೂಡ ನೆಮ್ಮದಿ ಇರುತ್ತದೆ ಅಂತ ಹೇಳಿದಳು. ಗೀತಾ ಪ್ರೀತಿಯಿಂದ ನೀತುವಿನ ಕೈ ಹಿಡಿದು, ಮಗಳೇ, ನಾನು ಎಲ್ಲಿದ್ದೇನೆಯೋ ಅಲ್ಲಿ ಸಂತೋಷವಾಗಿದ್ದೇನೆ. ನಾನು ನನ್ನ ಮನಸ್ಸನ್ನು ಬದಲಾಯಿಸಿದಾಗ ನಾವು ಅದರ ಬಗ್ಗೆ ಯೋಚಿಸುತ್ತೇವೆ. ಸದ್ಯಕ್ಕೆ ಈ ವಿಷಯವನ್ನು ಇಲ್ಲಿಗೆ ಬಿಡೋಣ ಎಂದು ಹೇಳಿದಳು. ನೀತು ಹಾಗೂ ನರೇಶ್ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಅಮ್ಮನನ್ನು ಹೇಗೆ ಒಪ್ಪಿಸಬೇಕೆಂದು ಅವರಿಗೆ ಅರ್ಥವಾಗಲಿಲ್ಲ. ಆಯ್ತು, ಹೋಗ್ಲಿ ಬಿಡಮ್ಮ, ಅಷ್ಟಕ್ಕೂ ನನಗೆ ಗೊತ್ತೇ ಇದೆ, ನೀನು ನಿನ್ನ ಮಗ ಸೊಸೆಯ ಮಾತನ್ನು ಹೆಚ್ಚು ಕೇಳುತ್ತೀಯ. ನನ್ನ ಮಾತುಗಳು ನಿನಗೆ ಉಪಯೋಗವಿಲ್ಲದ್ದು ಅಂತ ನಿನಗೆ ಅನಿಸುತ್ತದೆ ಅಂತ ನೀತು ಸ್ವಲ್ಪ ಮುನಿಸಿನ ಸ್ವರದಲ್ಲಿ ಹೇಳುತ್ತಾ ಮತ್ತೆ, ಆದರೆ ಅಮ್ಮ, ನಾನಿಂದು ನಿನ್ನ ಒಂದು ಮಾತನ್ನು ಕೇಳಲ್ಲ. ಇಂದು ನೀನು ನನ್ನೊಂದಿಗೇನೇ ಇರುತ್ತೀಯ, ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ ಅಂತ ಹೇಳಿದಳು. ಗೀತಾಳು ಪ್ರೀತಿಯಿಂದ ಅವಳನ್ನ ನೋಡುತ್ತಾ, ಅರೇ ಇಲ್ಲ ಮಗಳೇ, ನಾನಿಲ್ಲಿ ಇರಲು ಸಾಧ್ಯವಿಲ್ಲ. ನಿನ್ನ ಸಹೋದರನಿಗೆ ನನ್ನನ್ನು ಬಿಟ್ಟು ಇರಲು ಆಗುವುದಿಲ್ಲ. ಸೊಸೆಯ ವಿಷಯಕ್ಕೆ ಬಂದರೆ ಅವಳು ಮೊದಲೇ ಹೇಳಿದ್ದಾಳೆ, ಅತ್ತೆ, ನೀವೆಲ್ಲಿಗಾದರೂ ಹೋಗಿ, ತೊಂದರೆ ಇಲ್ಲ, ಆದರೆ ಎಲ್ಲಿಯೂ ಉಳಿದುಕೊಳ್ಳಬೇಡಿ. ನೀವಿಲ್ಲದಿದ್ದರೆ ನನಗೆ ಮನಸ್ಸೇ ಬರುವುದಿಲ್ಲ ಅಂತ ಅಂದಳು. ನೀತು ಸ್ವಲ್ಪ ಕೋಪದಿಂದ, ಅಮ್ಮ, ಇದು ಅದೇ ವಿಷಯ ಆಯಿತು. ನಾನು ನಿನಗೆ ಏನೂ ಅಲ್ಲ. ಸಂಜಯ್ ಮತ್ತು ರಶ್ಮಿ ಅಂದರೆ ನಿನಗೆ ಸರ್ವಸ್ವ ಅಂತ ಹೇಳಿದಳು. ಗೀತಾಳು ಅವಳಿಗೆ ತಿಳಿಸಿ ಹೇಳುತ್ತಾ, ಹಾಗೇನೂ ಇಲ್ಲ ಮಗಳೇ, ಒಬ್ಬ ತಾಯಿಗೆ ಅವಳ ಇಬ್ಬರು ಮಕ್ಕಳು ಸಮಾನರು ಅಂದಳು. ಆದರೆ ನರೇಶ್ ಕೂಡ ಗೀತಾಳನ್ನು ಅಲ್ಲಿಯೇ ಇರಲು ಕೇಳಿದಾಗ ಅವಳಿಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಗೀತಾ ಹಗುರವಾದ ನಗುವಿನೊಂದಿಗೆ, ಆಯ್ತು, ನೀವಿಬ್ಬರು ಇಷ್ಟು ಕೇಳಿಕೊಳ್ಳುತ್ತಿದ್ದೀರಿ ಅಂದರೆ ಇಂದು ರಾತ್ರಿ ನಾನು ಇಲ್ಲೇ ಉಳಿಯುತ್ತೇನೆ ಅಂತ ಹೇಳಿದಳು. ನಿತು ಖುಷಿಯಿಂದ, ಸಾಕಮ್ಮ, ನಾನು ಇದನ್ನೇ ಬಯಸಿದ್ದು. ಈಗ ಇಂದು ನೀನು ನನ್ನೊಂದಿಗೆ ಆರಾಮವಾಗಿ ಕುಳಿತು ಬಹಳಷ್ಟು ಮಾತನಾಡಬಹುದು ಅಂತ ಹೇಳಿದಳು. ನರೇಶ್ ಕೂಡ ಮುಗುಳ್ನಗುತ್ತಾ, ಹೌದು ಅತ್ತೆ, ನೀವು ನಮ್ಮನ್ನು ಭೇಟಿಯಾಗಿ ಬಹಳ ದಿನವಾಗಿತ್ತು, ನೀವು ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿದ.
ಗೀತಾಳು ಲಘುವಾಗಿ ನಕ್ಕಳು. ಆದರೆ ಅವಳ ಮನಸ್ಸಿನಲ್ಲಿ ತನ್ನ ಮನೆಯ ಚಿಂತೆ ಇದ್ದಿತ್ತು. ಸಂಜೆ ಇನ್ನೂ ಮನೆಗೆ ಬಂದಿದ್ದಾನೋ ಇಲ್ಲವೋ ಅಂತ ಯೋಚಿಸುತ್ತಾ ಅವಳು ನೀತುಳಿಗೆ, ಮಗಳೇ, ನಾನು ಸ್ವಲ್ಪ ಫೋನ್ ಮಾಡಿ ತಿಳಿಸುತ್ತೇನೆ, ಇಂದು ಇಲ್ಲಿಯೇ ಉಳಿಯುತ್ತೇನೆ ಅಂತ ಅಂದಳು. ನೀತು ಸ್ವಲ್ಪ ಸಿಡಿಮಿಡಿಗೊಳ್ಳುತ್ತಾ, ಅರೇ ಅಮ್ಮ, ನೀನು ಯಾವಾಗಲೂ ಮನೆಯ ಬಗ್ಗೆಯೇ ಚಿಂತೆ ಮಾಡುತ್ತೀಯಾ? ಅಣ್ಣ ಅತ್ತೆಗೆ ಚಿಕ್ಕ ಮಕ್ಕಳಲ್ಲ, ಅವರು ತಮ್ಮನ್ನು ತಾವು ನೋಡಿಕೊಳ್ಳಬಲ್ಲರು ಅಂತ ಹೇಳಿದಳು. ಗೀತಾಳು ಮುಗುಳ್ನಗುತ್ತಾ, ತಾಯಿಯ ಹೃದಯ ಅಂದರೆ ಹೀಗೆ ಇರುತ್ತದೆ ಮಗಳೇ. ಸಂಜಯ್ಗೆ ಎಷ್ಟೇ ವಯಸ್ಸಾದರೂ ಅವನು ನನಗೆ ಯಾವಾಗಲೂ ನನ್ನ ಪುಟ್ಟ ಮಗನಾಗೇ ಇರುತ್ತಾನೆ ಅಂತ ಹೇಳಿದಳು. ನೀತು ತಲೆಯಾಡಿಸಿ, ಸರಿಯಮ್ಮ, ದಯವಿಟ್ಟು ಕರೆ ಮಾಡು, ಆದರೆ ಅದಾದ ನಂತರ ನೀನು ನನ್ನ ಜೊತೆ ಕುಳಿತು ಮಾತನಾಡಬೇಕು ಅಷ್ಟೇ ಅಂದಳು. ಗೀತಾಳು ಸಂಜಯ್ಗೆ ಫೋನ್ ಕಾಲ್ ಮಾಡಿ, ಮಗನೇ, ನಾನಿಂದು ನಿತುಳ ಮನೆಯಲ್ಲೇ ಉಳಿಯುತ್ತೇನೆ ಅಂದಳು. ಸಂಜಯ್ ನಗುತ್ತಾ, ಸರಿಯಮ್ಮ, ನೀನು ಅಲ್ಲಿ ಆರಾಮವಾಗಿ ಇರು, ಆದರೆ ನಾಳೆ ಬೇಗ ಬಾ. ರಶ್ಮಿ ನೀನಿಲ್ಲದೆ ಮನೆಯಲ್ಲಿ ಒಬ್ಬಳೇ ಇರಲು ಸಾಧ್ಯವಿಲ್ಲ ಅಂತ ನನಗೆ ಗೊತ್ತು ಅಂತ ಹೇಳಿದ. ಸಂಜಯ್ ಮಾತುಗಳನ್ನು ಕೇಳಿದ ಗೀತಾ, ನನಗೆ ಗೊತ್ತು, ಚಿಂತಿಸಬೇಡ ಮಗನೇ, ನಾನು ಬೇಗ ಬರುತ್ತೇನೆ ಹೀಗೆ ಹೇಳುತ್ತಾ ಗೀತಾ ಫೋನ್ ಕಟ್ ಮಾಡಿ ನೀತು ಪಕ್ಕದಲ್ಲಿ ಕುಳಿತಳು. ಆದರೆ ಅವಳ ಮನೆಯಲ್ಲಿ ಅವಳ ಹಿಂದೆ ಏನು ನಡೆಯುತ್ತಿದೆ ಎಂಬುದರ ಅರಿವು ಅವಳಿಗೆ ಇರಲಿಲ್ಲ. ಈಗ ಗೀತಾಳ ಮನೆಯಲ್ಲಿ ರಶ್ಮಿ ಮಾತ್ರ ಇದ್ದಳು. ರಾತ್ರಿ ಆಗಿ ಹೋಗಿತ್ತು. ಆದರೆ ಸಂಜಯ್ ತನ್ನ ಆಫೀಸ್ನಿಂದ ಇದುವರೆಗೂ ಮರಳಿ ಬಂದಿರಲಿಲ್ಲ. ರಶ್ಮಿ ಮನೆಯ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಳು. ಆದರೆ ಯಾವಾಗ ಅವಳು ಅಡುಗೆ ಮನೆಯ ಲೈಟ್ ಬಂದ್ ಮಾಡಿದಳೋ ಆಗ ಬಾಗಿಲು ಬಳಿ ಯಾರೋ ನಿಂತಂತೆ ಅವಳಿಗೆ ಭಾಸವಾಯಿತು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಅವಳು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬಾಗಿಲ ಕಡೆಗೆ ಹೋಗಿ ನೋಡಿದಳು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಬಹುಶಃ ನನ್ನ ಭ್ರಮೆ ಇರಬಹುದು ಅಂತ ತನ್ನಲ್ಲಿಯೇ ಅಂದುಕೊಂಡಳು ಮತ್ತು ಸಂಜಯ್ ಬರುವ ದಾರಿಯನ್ನು ಕಾಯುತ್ತಾ ಕುಳಿತಳು. ಅಷ್ಟರಲ್ಲಿ ಬಾಗಿಲು ಕರೆಗಂಟೆ ಬಾರಿಸಿತು. ಅವಳು ಬೇಗನೆ ಹೋಗಿ ಬಾಗಿಲು ತೆರೆದಾಗ ಎದುರಿಗೆ ಸಂಜಯ್ ನಿಂತಿದ್ದ. ಅವನನ್ನು ನೋಡಿ ರಶ್ಮಿಯ ಮುಖದಲ್ಲಿ ಸ್ವಲ್ಪ ಮಂದಹಾಸ ಮೂಡಿತು. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಸಣ್ಣ ಚಿಂತೆಯೂ ಸಹ ಕಾಣಿಸುತ್ತಿತ್ತು. ಸಂಜಯ್ ಒಳಗೆ ಬಂದ ತಕ್ಷಣ ರಶ್ಮಿಯು, ನೀವು ಬಂದಿದ್ದು ಒಳ್ಳೆಯದಾಯಿತು, ಅತ್ತೆ ಕೂಡ ಇನ್ನೂ ಬಂದಿಲ್ಲ, ನಾನು ಅವರಿಗೆ ಕರೆ ಮಾಡಬೇಕೆಂದು ಯೋಚಿಸುತ್ತಿದ್ದೆ ಅಂದಳು. ಸಂಜಯ್ ಬ್ಯಾಗ್ ಇಡುತ್ತಾ, ಅರೆ ಅಮ್ಮ ಇವತ್ತು ನೀತುಳ ಮನೆಯಲ್ಲೇ ಉಳಿಯುತ್ತಾಳೆ. ನೀತು ಮತ್ತು ಮಾವ ಅವಳನ್ನು ಇಂದು ಬರದಂತೆ ಅಲ್ಲೇ ಇರಿಸಿಕೊಂಡಿದ್ದಾರೆ ಅಂದನು. ಇದನ್ನು ಕೇಳಿದ ರಶ್ಮಿ ಸ್ವಲ್ಪ ದುಃಖಿತಳಾದಳು ಮತ್ತು ಮೆಲುಧ್ವನಿಯಲ್ಲಿ, ಅತ್ತೆ ಇಲ್ಲಿ ಇದ್ದರೆ ಚೆನ್ನಾಗಿತ್ತು, ಅವರಿಲ್ಲದೆ ಮನೆ ನಿರ್ಜನವಾಗಿ ಕಾಣುತ್ತದೆ ಅಂದಳು. ಸಂಜಯ್ ನಗುತ್ತಾ ಅವಳ ತಲೆಯನ್ನ ಪ್ರೀತಿಯಿಂದ ನವರಿಸುತ್ತಾ, ಅರೆ ಇಷ್ಟು ಸಣ್ಣ ವಿಷಯಕ್ಕೆ ಏಕೆ ದುಃಖಿಸುತ್ತೀಯಾ? ಅಮ್ಮ ಬೆಳಗ್ಗೆ ಬೇಗ ಬರುತ್ತಾರೆ ಅಂದನು. ರಶ್ಮಿ ಹಗುರವಾಗಿ ಮುಗುಳ್ನಕ್ಕಳು. ಆದರೆ ವಿಚಿತ್ರ ಭಾವನೆ ಅವಳನ್ನ ಕಾಡುತ್ತಿತ್ತು. ಬಾಗಿಲಲ್ಲಿ ಇಟ್ಟಿದ್ದ ಲಿಂಬೆಹಣ್ಣು ಮತ್ತು ಉರಿಯುತ್ತಿದ್ದ ದೀಪದ ನೆನಪು ಅವಳಿಗೆ ಇನ್ನೂ ಕಾಡುತ್ತಿತ್ತು. ಈ ವಿಷಯವನ್ನು ಸಂಜಯ್ಗೆ ಹೇಳಬೇಕೋ ಬೇಡವೋ ಅಂತ ಅವಳು ಯೋಚಿಸುತ್ತಿದ್ದಳು. ರಶ್ಮಿ ಸಂಜಯ್ನ ಹತ್ತಿರ ಕುಳಿತು ಮೆಲು ಧ್ವನಿಯಲ್ಲಿ, ರೀ ಸಂಜಯ್, ನಾನು ನಿಮ್ಮೊಂದಿಗೆ ಏನೋ ಮಾತನಾಡಬೇಕು ಅಂದಳು. ಸಂಜಯ್ ಅವಳ ಮುಖ ನೋಡಿ ಅವಳು ಏನೋ ಗೊಂದಲದಲ್ಲಿದ್ದಾಳೆ ಎಂದು ಅರಿತುಕೊಂಡ. ಅವನು ಚಿಂತೆಯ ಸ್ವರದಲ್ಲಿ ಕೇಳಿದ, ಏನಾಯ್ತು ರಶ್ಮಿ, ನೀನು ಸ್ವಲ್ಪ ಚಿಂತಿತಳಾಗಿ ಕಾಣುತ್ತಿದ್ದೀಯಾ ಅಂತ. ಆಗ ರಶ್ಮಿ, ಇಂದು ಮಧ್ಯಾಹ್ನ ನಾನು ಅಡಿಗೆ ಮನೆ ಕೆಲಸ ಮುಗಿಸಿ ನನ್ನ ಕೋಣೆಗೆ ಹೋಗುತ್ತಿದ್ದಾಗ ಬಾಗಿಲಿನ ಗಂಟೆ ಬಾರಿಸಿತು. ಈ ಸಮಯದಲ್ಲಿ ಯಾರಾಗಿರಬಹುದು ಎಂದು ನಾನು ಯೋಚಿಸಿದೆ, ಆದರೆ ನಾನು ಬಾಗಿಲು ತೆರೆದಾಗ ಅಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿದಳು. ಸಂಜಯ್ ಸ್ವಲ್ಪ ಬೆಚ್ಚಿ ಬಿದ್ದು, ಯಾರೂ ಇರಲಿಲ್ಲ, ಯಾರೋ ತಪ್ಪಾದ ಅಡ್ರೆಸ್ ಮನೆಯ ಬೆಲ್ ಬಾರಿಸಿ ಹೋಗಿರಬಹುದು ಅಂತ ಹೇಳಿದ. ರಶ್ಮಿ ತಲೆ ಅಲ್ಲಾಡಿಸುತ್ತಾ, ಮೊದಲು ನಾನು ಹಾಗೆ ಇರಬಹುದು ಅಂದುಕೊಂಡೆ, ಆದರೆ ಯಾವಾಗ ನಾನು ಬಾಗಿಲು ಮುಚ್ಚಲು ನೋಡಿದೆನೋ ಆಗ ನೆಲದ ಮೇಲೆ ಒಂದು ಲಿಂಬು ಇಡಲಾಗಿತ್ತು, ಅದನ್ನು ಓಳು ಮಾಡಿ ಇಡಲಾಗಿತ್ತು, ಅದರಲ್ಲಿ ಕುಂಕುಮವನ್ನು ತುಂಬಿ ಇಡಲಾಗಿತ್ತು ಮತ್ತು ಹತ್ತಿರದಲ್ಲೇ ಒಂದು ದೀಪ ಹಚ್ಚಿ ಇಡಲಾಗಿತ್ತು ಅಂತ ಹೇಳಿದಳು. ಇದನ್ನು ಕೇಳಿದ ಕೂಡಲೇ ಸಂಜಯ್, ಏನು, ಅದೆಲ್ಲ ಅಲ್ಲಿ ಇಡಲಾಗಿತ್ತೆ? ನೀನು ಹತ್ತಿರದಲ್ಲಿ ಯಾರನ್ನಾದರೂ ನೋಡಿದೀಯಾ ಅಂತ ಕೇಳಿದ. ರಶ್ಮಿ ಮೆಲ್ಲನೆ, ಇಲ್ಲ ರೀ, ಯಾರೂ ಇರಲಿಲ್ಲ, ನನಗೆ ಬಹಳ ಹೆದರಿಕೆ ಅನಿಸಿತು, ಅದಕ್ಕೆ ಜಾಡೂಲಿಂದ ಅದನ್ನು ತೆಗೆದು ಹಾಕಿದೆ ಮತ್ತು ಬೇಗನೆ ಒಳಗೆ ಬಂದು ಬಾಗಿಲು ಮುಚ್ಚಿಕೊಂಡೆ. ಆಗಿನಿಂದ ನನಗೆ ತುಂಬಾ ಹೆದರಿಕೆ ಆಗುತ್ತಿದೆ, ಇದನ್ನೆಲ್ಲ ಯಾರು ಮತ್ತು ಏಕೆ ಮಾಡುತ್ತಿದ್ದಾರೆ ಅಂತ ತಿಳಿಯುತ್ತಿಲ್ಲ ಅಂತ ಹೇಳಿದಳು. ಸಂಜಯ್ ಸ್ವಲ್ಪ ಗಂಭೀರನಾದ. ಅವನು ರಶ್ಮಿಯ ಕೈ ಹಿಡಿದು, ನೀನು ಭಯಪಡುವ ಅಗತ್ಯವಿಲ್ಲ, ಇದೆಲ್ಲದರ ಬಗ್ಗೆ ನಾನು ನೋಡುತ್ತೇನೆ, ಆದರೆ ಮುಂದಿನ ಬಾರಿ ನಿನಗೆ ಏನಾದರೂ ವಿಚಿತ್ರವೆನಿಸಿದರೆ ತಕ್ಷಣ ನನಗೆ ಕರೆ ಮಾಡು, ಸರಿನಾ ಅಂತ ಹೇಳಿದ. ರಶ್ಮಿ ಒಪ್ಪಿಗೆ ಸೂಚಿಸಿ ತಲೆಯಾಡಿಸಿದಳು. ಆದರೆ ಅವಳ ಹೃದಯದಲ್ಲಿ ಇನ್ನೂ ವಿಚಿತ್ರವಾದ ಆತಂಕವಿತ್ತು. ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದು ಯಾರು ಮತ್ತು ಯಾಕೆ ಅಂತ. ಆ ರಾತ್ರಿ ಹೇಗೋ ಕಳೆಯಿತು. ಆದರೆ ರಶ್ಮಿಯ ಮನಸ್ಸಿನಲ್ಲಿ ಈಗಲೂ ಕೂಡ ಒಂದು ವಿಚಿತ್ರವಾದ ಬೇಜಾರು ಇದ್ದಿತ್ತು. ಬೆಳಗ್ಗೆ ಅವಳು ಸ್ನಾನ ಮಾಡಲು ಸ್ನಾನಗೃಹಕ್ಕೆ ಹೋದಳು. ಅವಳು ಶವರ್ ಆನ್ ಮಾಡಿದ ತಕ್ಷಣ ನೀರಿನ ಬಣ್ಣ ಸಂಪೂರ್ಣವಾಗಿ ಕೆಂಪಾಗಿತ್ತು. ಇದನ್ನು ನೋಡಿ ಅವಳು ಸಂಜಯ್ ಅಂತ ಜೋರಾಗಿ ಕಿರುಚಿದಳು.
ಸಂಜಯ್ ಕೋಣೆಯಲ್ಲಿಯೇ ಇದ್ದ. ರಶ್ಮಿಯ ಗಾಬರಿ ಕಿರಿಚಾಟ ಕೇಳಿ ಅವನು ಅವಸರದಿಂದ ಬಾತ್ರೂಮಿನ ಕಡೆಗೆ ಬಂದ. ಅವನು ಬಾಗಿಲು ತೆರೆದಾಗ ರಶ್ಮಿ ಒಂದು ಮೂಲೆಯಲ್ಲಿ ಹೆದರಿಕೊಂಡು ನಡುಗುತ್ತಾ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಹೆದರಿಕೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸಂಜಯ್ನು ಕೂಡಲೇ ಶವರ್ ಬಂದ್ ಮಾಡಿ ನೋಡಿದಾಗ ಬಕೆಟ್ ಅಲ್ಲಿ ಇದ್ದ ನೀರು ಕೆಂಪಗೆ ಕಾಣುತ್ತಿತ್ತು. ಅವನು ಬೆಚ್ಚಿ ಬಿದ್ದನು. ರಶ್ಮಿ, ನೀನು ಚೆನ್ನಾಗಿದ್ದೀಯಾ? ಇದು ಏನು ಎಂದು ಕೇಳಿದನು. ಆದರೆ ಅದಕ್ಕೂ ಮೊದಲು ರಶ್ಮಿ ನಡುಗುತ್ತಾ ಹೇಳಿದಳು, ಸಂಜಯ್, ಏನಾಗುತ್ತಿದೆ? ಮೊದಲು ಬಾಗಿಲಿನ ಮುಂದೆ ಲಿಂಬೆ ಹಣ್ಣು ಮತ್ತು ಕುಂಕುಮ, ಈಗ ಈ ಕೆಂಪು ನೀರು. ನನಗೆ ತುಂಬಾ ಭಯವಾಗುತ್ತಿದೆ ಅಂದಳು. ಸಂಜಯ್ನು ಅವಳ ಭುಜದ ಮೇಲೆ ಕೈಯಿಟ್ಟು, ಶಾಂತವಾಗಿರು ರಶ್ಮಿ, ಮೊದಲು ಹೊರಗೆ ನಡಿ, ಇದೇನು ಅಂತ ನಂತರ ನೋಡೋಣ ಅಂತ ಹೇಳಿದ. ರಶ್ಮಿ ನಡುಗುತ್ತಾ ಹೊರಬಂದಳು. ಸಂಜಯ್ ಮತ್ತೊಮ್ಮೆ ನಲ್ಲಿ ತಿರುಗಿಸಿ ನೀರನ್ನ ಪರಿಶೀಲಿಸಿದನು. ಆದರೆ ಈಗ ನೀರು ಸಂಪೂರ್ಣವಾಗಿ ಸ್ವಚ್ಛವಾಗಿತ್ತು. ಅರೆ, ಇದು ಹೇಗೆ ಸಾಧ್ಯ? ಸಂಜಯ್ ಸ್ವತಃ ಚಿಂತೆಯಲ್ಲಿ ಮುಳುಗಿದ. ರಶ್ಮಿ ನಡುಗುತ್ತಿದ್ದಳು. ಸಂಜಯ್, ನಮ್ಮನ್ನು ಯಾರೋ ಹೆದರಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದೆಲ್ಲ ಹಾಗೆ ಸುಮ್ಮನೆ ಆಗುವುದಿಲ್ಲ ಅಂತ ರಶ್ಮಿ ಹೆದರಿಕೆಯ ಧ್ವನಿಯಲ್ಲಿ ಹೇಳಿದಳು. ಸಂಜಯ್ ಸ್ವಲ್ಪ ಗಂಭೀರವಾಗಿ ಯೋಚಿಸಿದ. ಅಷ್ಟಕ್ಕೂ ಇದನ್ನೆಲ್ಲ ಯಾರು ಮಾಡುತ್ತಿದ್ದಾರೆ ಮತ್ತು ಏಕೆ ಅಂತ. ರಶ್ಮಿ ಹೆದರಿಕೊಂಡು ನಡುಗುತ್ತಿದ್ದಳು. ಅವಳ ಕೈಕಾಲು ತಣ್ಣಗೆ ಆದವು ಮತ್ತು ಅವಳ ಮುಖದ ಬಣ್ಣವೂ ಬದಲಾಯಿತು. ಹೆದರಿಕೆಯ ಕಾರಣದಿಂದ ಅವಳ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು. ಸಂಜಯ್ ಅವಳನ್ನು ಹಿಡಿದುಕೊಂಡು ಬೆಡ್ ಮೇಲೆ ಕೂರಿಸಿದ ಮತ್ತು ಅವಳಿಗೆ ಕುಡಿಯಲು ನೀರು ತಂದು ಕೊಟ್ಟನು. ರಶ್ಮಿ, ಚಿಂತಿಸಬೇಡ, ನಾನು ಇಲ್ಲಿಯೇ ಇದ್ದೇನೆ. ಸಂಜಯ್ ಅವಳನ್ನು ಶಾಂತಗೊಳಿಸಲು ಪ್ರಯತ್ನಿಸಿದನು. ಆದರೆ ಅವಳು ತುಂಬಾ ಗಾಬರಿಯಾಗಿದ್ದಳು. ಸ್ವಲ್ಪ ಹೊತ್ತಿನಲ್ಲಿಯೇ ಅವಳಿಗೆ ತೀವ್ರವಾದ ಜ್ವರ ಬಂದಿತ್ತು. ಸಂಜಯ್ ಗಾಬರಿಯಾದ ಮತ್ತು ಔಷಧಿಯ ವ್ಯವಸ್ಥೆ ಮಾಡತೊಡಗಿದ. ಅವನು ರಶ್ಮಿಯ ಹಣೆ ಮುಟ್ಟಿ ನೋಡಿದಾಗ ಅವಳಿಗೆ ತುಂಬಾ ಜ್ವರ ಬಂದಿತ್ತು. ರಶ್ಮಿ, ನೀನು ಮಲಗಿಕೋ, ನಾನು ಕೂಡಲೇ ಡಾಕ್ಟರ್ಗೆ ಫೋನ್ ಮಾಡುತ್ತೇನೆ ಅಂತ ಹೇಳಿ ಅವನು ತನ್ನ ಮೊಬೈಲ್ ಅನ್ನ ಕೈಗೆತ್ತಿಕೊಂಡ. ರಶ್ಮಿಯ ಕಣ್ಣುಗಳು ಅರ್ಧ ಮುಚ್ಚಿಕೊಂಡಿದ್ದವು. ಅವಳು ಮೆಲು ಧ್ವನಿಯಲ್ಲಿ, ಸಂಜಯ್, ನನಗೆ ಒಂದು ರೀತಿಯ ವಿಚಿತ್ರ ಅನಿಸುತ್ತಿದೆ, ಯಾರೋ ನನ್ನನ್ನು ನೋಡುತ್ತಿರುವ ಹಾಗೆ ಅಂತ ಹೇಳಿದಳು. ಸಂಜಯ್ ಅವಳ ಕೈಯನ್ನು ಹಿಡಿದುಕೊಂಡು, ಹಾಗೇನು ಯೋಚಿಸಬೇಡ ರಶ್ಮಿ, ನಿನ್ನೊಂದಿಗೆ ನಾನಿದ್ದೇನೆ ಅಂತ ಧೈರ್ಯ ಹೇಳಲು ನೋಡಿದ. ಇದ್ದಕ್ಕಿದ್ದಂತೆ ಏನಾಗುತ್ತಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಮೊದಲು ರಾತ್ರಿಯಲ್ಲಿ ವಿಚಿತ್ರ ಶಬ್ದಗಳು, ನಂತರ ಬಾಗಿಲಲ್ಲಿ ಲಿಂಬೆ ಮತ್ತು ಕುಂಕುಮ ಮತ್ತು ಈಗ ಸ್ನಾನಗೃಹದಲ್ಲಿ ಕೆಂಪು ನೀರು. ಇದೆಲ್ಲದಕ್ಕೂ ಕಾರಣವೇನು? ಇದನ್ನೆಲ್ಲ ಯಾರು ಮಾಡುತ್ತಿದ್ದಾರೆ ಅಂತ. ಇದು ಕೇವಲ ಕಾಕತಾಳೀಯವೇ ಅಥವಾ ರಶ್ಮಿ ಮತ್ತು ಅವಳ ಕುಟುಂಬದ ವಿರುದ್ಧ ಯಾರಾದರೂ ನಿಜವಾಗಿಯೂ ಏನಾದರೂ ಮಾಡುತ್ತಿದ್ದರೆ? ಸಂಜಯನಿಗೆ ಏನೂ ತಿಳಿಯುತ್ತಿರಲಿಲ್ಲ. ಅವನು ಕೂಡಲೇ ನಿತುಳಿಗೆ ಕಾಲ್ ಮಾಡಿದ. ಆದರೆ ನಿತು ಅಮ್ಮನೊಂದಿಗೆ ಅವನನ್ನು ಮಾತನಾಡಿಸಲಿಲ್ಲ ಮತ್ತು ಸಿಟ್ಟಿನಿಂದ, ಸಂಜಯ್, ಅಮ್ಮ ನಿನ್ನೆ ತಾನೇ ಬಂದಿದ್ದಾಳೆ, ನೀನೊಬ್ಬನು, ಅವಳನ್ನು ಇಲ್ಲಿ ನೆಮ್ಮದಿಯೊಂದಿಗೆ ಇರಲು ಬಿಡುವುದಿಲ್ಲ ಅಂತ ಹೇಳಿದಳು. ಸಂಜಯ್ನು ಬೇಸರಗೊಂಡು, ಆದರೆ ನಿತು, ಒಂದು ಸಲ ಅಮ್ಮನೊಂದಿಗೆ ಮಾತನ್ನಾದರೂ ಆಡಿಸು ಅಂತ ಕೇಳಿಕೊಂಡ. ನಿತು ಸ್ವಲ್ಪ ಹಠಮಾರಿತನದಿಂದ, ಹೌದಾ, ನಿನ್ನ ಮಾತುಗಳಿಂದ ಅಮ್ಮನ ಮನವೊಲಿಸಿದರೆ ಅವಳು ಇಲ್ಲಿಂದ ಬರುತ್ತಾಳೆ ಅಂತ. ನಿನಗೆ ಬೇಕಾಗಿರೋದು ಅದೇ, ಸರಿನಾ ಅಂತ ಹೇಳಿದಳು. ಸಂಜಯ್ ದೀರ್ಘ ಉಸಿರನ್ನ ತೆಗೆದುಕೊಂಡು ಶಾಂತ ಆದರೆ ದೃಢವಾದ ಧ್ವನಿಯಲ್ಲಿ, ನಿತು, ಅವಳು ನನಗೂ ಕೂಡ ತಾಯಿ ಇದ್ದಾಳೆ. ಅವಳ ಮೇಲೆ ನನಗೆ ನಿನ್ನಷ್ಟೇ ಹಕ್ಕಿದೆ. ಮತ್ತು ಹೌದು, ನೀನು ಮನೆ ಮಾರಾಟ ಮಾಡುವ ಬಗ್ಗೆ ಪದೇ ಪದೇ ಏಕೆ ಮಾತನಾಡುತ್ತಿದ್ದೀಯಾ? ಅಮ್ಮ ಮೊದಲೇ ಈ ವಿಷಯವಾಗಿ ಸ್ಪಷ್ಟವಾಗಿ ಹೇಳಿದ್ದಾಳೆ. ಪ್ಲೀಸ್, ಈಗ ಅಮ್ಮನೊಂದಿಗೆ ಮಾತನಾಡಿಸು ಅಂತ ಹೇಳಿದನು. ಅಷ್ಟರಲ್ಲಿ ನಿತುವಿನ ಧ್ವನಿಯನ್ನ ಕೇಳುತ್ತಿದ್ದ ಗೀತಾ ಹತ್ತಿರ ಬಂದು, ಯಾರು ಮಗಳೇ ಎಂದು ಕೇಳಿದಳು. ನಿತು ಕೋಪದಿಂದ, ಯಾರಿರಬಹುದು, ನಿನ್ನ ಪ್ರೀತಿಯ ಮಗ ಎಂದಳು. ಗೀತಾ ಫೋನನ್ನು ತೆಗೆದುಕೊಂಡು ಪ್ರೀತಿಯಿಂದ, ಸಂಜಯ್, ಏನಾಯ್ತು ಮಗನೇ ಅಂತ ಕೇಳಿದಳು. ಸಂಜಯ್ ಕೂಡಲೇ, ಅಮ್ಮ ನೀನು ಚೆನ್ನಾಗಿದ್ದೀಯಾ ತಾನೇ ಅಂದನು. ಮಗನೇ, ನಾನು ಆರಾಮವಾಗಿದ್ದೇನೆ, ನಿತು ಹಠ ಮಾಡಿದ್ದಕ್ಕೆ ಇಲ್ಲಿಯೇ ಉಳಿದೆ ಅಂತ ಗೀತಾ ಹೇಳಿದಳು. ಆಗ ಸಂಜಯ್ ಗಾಬರಿಯ ಧ್ವನಿಯಲ್ಲಿ, ಅಮ್ಮ, ರಶ್ಮಿ ಅಸ್ವಸ್ಥಳಾಗಿದ್ದಾಳೆ, ಅವಳಿಗೆ ತೀವ್ರ ಜ್ವರವಿದೆ, ಅವಳು ತುಂಬಾ ಹೆದರುತ್ತಿದ್ದಾಳೆ, ಮನೆಯಲ್ಲಿ ಕೆಲವು ವಿಚಿತ್ರ ಸಂಗತಿಗಳು ನಡೆಯುತ್ತಿವೆ ಅಂದನು. ಗೀತಾ ಆಘಾತಕ್ಕೊಳಗಾಗಿ, ರಶ್ಮಿಗೆ ಏನಾಯಿತು ಅಂದಳು. ಅಮ್ಮ, ಎಲ್ಲವನ್ನು ಫೋನಿನಲ್ಲಿ ಹೇಳಲು ಆಗುವುದಿಲ್ಲ, ನೀನು ಮನೆಗೆ ಬಾ ಅಷ್ಟೇ ಅಂತ ಸಂಜಯ್ ಹೇಳಿದ. ಗೀತಾ ನಿತುಳನ್ನ ನೋಡಿ, ನಿತು, ನಾನು ಕೂಡಲೇ ಮನೆಗೆ ಹೋಗುತ್ತಿದ್ದೇನೆ, ರಶ್ಮಿಗೆ ಹುಷಾರಿಲ್ಲ, ನಾನು ಅಲ್ಲಿ ಇರಬೇಕು ಎಂದಳು. ನಿತು ಸಿಟ್ಟಿನಲ್ಲಿ, ಅಮ್ಮ, ನೀನು ಅಲ್ಲಿಗೆ ಏಕೆ ಹೋಗಬೇಕು ಅಂತ ಬಯಸುತ್ತೀಯಾ? ಇಲ್ಲಿಯೇ ಆರಾಮವಾಗಿ ಇರು ಅಂತ ಹೇಳಿದಳು. ಗೀತಾಳು ಮೃದುವಾದ ಆದರೆ ದೃಢವಾದ ಧ್ವನಿಯಲ್ಲಿ, ನಿತು ಮಗಳೇ, ನನ್ನ ಬಗ್ಗೆ ಚಿಂತಿಸಬೇಡ, ಈಗ ನಾನು ನನ್ನ ಮಗ ಮತ್ತು ಸೊಸೆಯ ಬಳಿಗೆ ಹೋಗಬೇಕು ಅಂದಳು. ನಿತು ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಗೀತಾ ತನ್ನ ಬ್ಯಾಗ್ ಎತ್ತುಕೊಂಡು ಸಂಜಯನಿಗೆ, ಮಗನೇ, ನಾನು ಬರುತ್ತಿದ್ದೇನೆ ಅಂತ ಹೇಳಿದಳು. ಸಂಜಯ್ ನೆಮ್ಮದಿಯ ಉಸಿರು ಬಿಟ್ಟ. ಆದರೆ ಅವನ ಮನಸ್ಸಿನಲ್ಲಿ ಮನೆಯಲ್ಲಿ ಹೀಗೆಲ್ಲ ನಡೆಯುತ್ತಿರುವುದರ ಹಿಂದೆ ಯಾರಿದ್ದಾರೆ ಅನ್ನುವ ಪ್ರಶ್ನೆ ಇದ್ದಿತ್ತು. ಗೀತಾ ತನ್ನ ಮನೆಗೆ ವಾಪಸ್ ಬಂದು ರಶ್ಮಿಯ ಪರಿಸ್ಥಿತಿ ನೋಡಿ ಮಮ್ಮಲ ಮರುಗಿದಳು. ರಶ್ಮಿ ಬೆಡ್ ಮೇಲೆ ಮಲಗಿದ್ದಳು. ಅವಳ ಹಣೆಯ ಮೇಲೆ ಒದ್ದೆ ಬಟ್ಟೆ ಹಾಕಲಾಗಿತ್ತು. ಆದರೂ ಕೂಡ ಅವಳ ಜ್ವರ ಕಡಿಮೆ ಆಗಿರಲಿಲ್ಲ.
ಏನೋ ಹೇಳಬೇಕು ಅನ್ನುವ ರೀತಿ ಅವಳು ತಡವರಿಸುತ್ತಿದ್ದಳು. ಆದರೆ ಶಬ್ದಗಳು ನಿಚ್ಚಳವಾಗಿ ಹೊರಡುತ್ತಿರಲಿಲ್ಲ. ಗೀತಾ ಚಿಂತಿತಳಾಗಿ, ಸಂಜಯ್, ರಶ್ಮಿಗೆ ಅಚಾನಕ್ಕಾಗಿ ಏನಾಯಿತು ಮತ್ತು ನೀನೇಕೆ ಇಷ್ಟೊಂದು ದುರ್ಬಲ ಮತ್ತು ಭಯಭೀತನಾಗಿ ಕಾಣುತ್ತಿರುವೆ ಎಂದು ಕೇಳಿದಳು. ಸಂಜಯನು ಚಿಂತೆಯ ಸ್ವರದಲ್ಲಿ, ಅಮ್ಮ, ಇವಳು ಬಹಳ ಹೆದರಿಕೊಂಡಿದ್ದಾಳೆ. ಮುಂಜಾನೆ ಸ್ನಾನ ಮಾಡಲು ಹೋಗಿದ್ದಳು ಮತ್ತು ನಲ್ಲಿ ತಿರುಗಿಸಿದಾಗ ನೀರೆಲ್ಲ ರಕ್ತದ ಹಾಗೆ ಕೆಂಪಗೆ ಆಗಿತ್ತು. ಹೆದರಿಕೊಂಡು ಇವಳು ಚೀರಿದಳು. ಆಗಿನಿಂದ ಇವಳಿಗೆ ಜ್ವರ ಬಂದಿದೆ ಅಂತ ಹೇಳಿದಳು. ಗೀತಾ ಬೆಚ್ಚಿ ಬಿದ್ದು, ಏನು, ಕೆಂಪು ನೀರು? ಆದರೆ ಇದು ಹೇಗೆ ಆಗಲು ಸಾಧ್ಯ ಅಂದಳು. ಸಂಜಯ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು, ನನಗೂ ಅರ್ಥವಾಗುತ್ತಿಲ್ಲ ಅಮ್ಮ. ಮೊದಲು ಬಾಗಿಲಿನ ಮುಂದೆ ಆ ವಿಚಿತ್ರವಾದ ಲಿಂಬೆ ಸಿಂಧೂರ ಮತ್ತು ಈಗ ಮನೆಯಲ್ಲಿ ಏನೋ ಅನುಮಾನಾಸ್ಪದ ವಿಷಯ ನಡೆಯುತ್ತಿದೆ ಅಂತ ಹೇಳಿದ. ಗೀತಾಳು ತನ್ನ ಸೊಸೆಯ ತಲೆಯ ಮೇಲೆ ಪ್ರೀತಿಯಿಂದ ನೆವರಿಸಿದಳು. ಯಾವಾಗ ಅವಳ ಸ್ಪರ್ಶದ ಅನುಭವ ರಶ್ಮಿಗೆ ಆಯಿತೋ ಆಗ ಅವಳು ಬೆಚ್ಚಿ ಬಿದ್ದು ಎದ್ದು ಕುಳಿತಳು ಮತ್ತು ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಅತ್ತೆಯನ್ನು ತಬ್ಬಿಕೊಂಡು, ಅತ್ತೆ, ಈ ಮನೆಯಲ್ಲಿ ಯಾರೋ ಇದ್ದಾರೆ. ಅವರು ಪ್ರತಿ ಕ್ಷಣ ಪ್ರತಿ ಜಾಗದಲ್ಲಿಯೂ ನನ್ನನ್ನು ಗಮನಿಸುತ್ತಿದ್ದಾರೆ. ನನಗೆ ತುಂಬಾ ಹೆದರಿಕೆ ಆಗುತ್ತಿದೆ ಅಂತ ಹೇಳುವಾಗ ಅವಳ ಧ್ವನಿಯು ಕಂಪಿಸುತ್ತಿತ್ತು. ಗೀತಾಳು ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಅವಳನ್ನು ಗಟ್ಟಿಯಾಗಿ ಹಿಡಿದು ಅವಳ ತಲೆಯನ್ನು ಸವರುತ್ತಾ, ಸಮಾಧಾನವಾಗಿರು ಸೊಸೆ, ನಿನಗೆ ಏನೂ ಆಗುವುದಿಲ್ಲ. ಈಗ ನೀನು ಭಯಪಡುವ ಅಗತ್ಯವಿಲ್ಲ. ನಾನು ಇಲ್ಲಿದ್ದೇನೆ, ಸರಿನಾ ಎಂದಳು. ರಶ್ಮಿ ಅವಳ ಮಡಿಲಲ್ಲಿ ತಲೆಗಿಟ್ಟು ಅಳಲು ಪ್ರಾರಂಭಿಸಿದಳು. ಆದರೆ ಸಂಜಯ್ ಒಂದು ಬದಿಯಲ್ಲಿ ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ. ಅವನು ತನ್ನ ಹೆಂಡತಿ ಇಷ್ಟೊಂದು ಹೆದರಿರುವುದನ್ನ ಎಂದೂ ನೋಡಿರಲಿಲ್ಲ. ಇಷ್ಟು ಹೇಳಿದ ಮೇಲೆ ಗೀತಾ ಸಂಜಯ್ ಕಡೆಗೆ ನೋಡಿ ಏನೋ ಸೂಚಿಸಿದರು. ಸಂಜಯ್ ತಕ್ಷಣ ತನ್ನ ತಾಯಿಯ ಬಳಿಗೆ ಬಂದು ಮೆಲ್ಲನೆ ಕೇಳಿದ, ಏನಾಯ್ತು ಅಮ್ಮ ಅಂತ. ಗೀತಾಳು ಗಂಭೀರ ಸ್ವರದಲ್ಲಿ, ಸಂಜಯ್, ನಾನು ಈಗಲೇ ಈ ಕೂಡಲೇ ಎಲ್ಲಿಗೂ ಹೋಗಬೇಕು ಅಂದಳು. ಸಂಜಯ್ ಬೆಚ್ಚಿ ಬಿದ್ದು, ಆದರೆ ಅಮ್ಮ, ಎಲ್ಲಿಗೆ? ನೀನಿಲ್ಲದೆ ರಶ್ಮಿಗೆ ಇರಲು ಆಗುವುದಿಲ್ಲ ಅಂತ ನಿನಗೆ ಗೊತ್ತೇ ಇದೆ ಅಂತ ಹೇಳಿದ. ಗೀತಾ ಅವನ ಮಾತುಗಳನ್ನು ನಿರ್ಲಕ್ಷಿಸಿ, ಮಗನೇ, ನಾನು ಹೋಗುವುದು ಬಹಳ ಮುಖ್ಯ. ನಾನು ಹಿಂತಿರುಗುವವರೆಗೂ ರಶ್ಮಿಯನ್ನು ಒಂಟಿಯಾಗಿ ಬಿಡಬೇಡ. ಅವಳನ್ನು ಚೆನ್ನಾಗಿ ನೋಡಿಕೊ ಎಂದಳು. ಸಂಜಯ್ಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಅವನು ಒಪ್ಪಿಗೆ ಸೂಚಿಸಿ ತಲೆಯಾಡಿಸಿದನು. ಗೀತಾ ರಶ್ಮಿಯತ್ತ ಒಮ್ಮೆ ನೋಡಿದಳು. ಅವಳು ಇನ್ನೂ ಭಯದಲ್ಲಿದ್ದಳು. ಅವಳು ಬೇರೇನೂ ಮಾತನಾಡದೆ ಮನೆಯಿಂದ ಬೇಗನೆ ಹೊರ ನಡೆದಳು. ಅಷ್ಟಕ್ಕೂ ಗೀತಾ ಎಲ್ಲಿಗೆ ಹೊರಟಿದ್ದಳು? ಅವಳಿಗೆ ಯಾವುದಾದರೂ ವಸ್ತುವಿನ ಏನಾದರೂ ಕಲ್ಪನೆ ಇತ್ತೆ? ಗೀತಾ ಒಂದು ಆಟೋ ನಿಲ್ಲಿಸಿ ಅದರಲ್ಲಿ ಕುಳಿತು ಹೊರಟು ಹೋದಳು. ಅವಳ ಮುಖದಲ್ಲಿ ಗಂಭೀರತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆಂದು ಯಾರಿಗೂ ತಿಳಿದಿರಲಿಲ್ಲ. ಸಂಜಯ್ ಯಾವಾಗ ಅವಳು ಮನೆಗೆ ಬಂದಳು ಆಗ ಸಂಜಯ್, ಅಮ್ಮ, ಎಲ್ಲಿ ಹೋಗಿದ್ದಿ ಅಂತ ಕೇಳಿದ. ಆದರೆ ಗೀತಾ ಅವನನ್ನು ತಡೆದು ರಶ್ಮಿಯತ್ತ ನೋಡಿ, ಸೊಸೆ ರಶ್ಮಿ, ಈಗ ನಿನ್ನ ಆರೋಗ್ಯ ಹೇಗಿದೆ ಎಂದಳು. ರಶ್ಮಿ ನಿಧಾನವಾಗಿ ಗೀತಾಳ ಕೈ ಹಿಡಿದು, ಅತ್ತೆ, ನನಗೆ ತುಂಬಾ ಹೆದರಿಕೆ ಅನಿಸುತ್ತಿದೆ. ನಾವಿನ್ನೂ ಇಲ್ಲಿ ಇರುವುದು ಬೇಡ ಅಂತ ಅನಿಸುತ್ತಿದೆ. ಇನ್ನೂ ಇಲ್ಲಿ ಇರುವುದು ಸುರಕ್ಷಿತವಲ್ಲ ಅಂತ ಬಹುಶಃ ನೀತು ಅಕ್ಕ ಹೇಳುತ್ತಿರುವುದು ಸರಿ ಇದೆ ಅಂದಳು. ಗೀತಾಳು ಪ್ರೀತಿಯಿಂದ ರಶ್ಮಿಯ ತಲೆಯನ್ನ ಸವರುತ್ತಾ ನಗುತ್ತಾ, ಸೊಸೆ, ಚಿಂತಿಸಬೇಡ, ಎಲ್ಲವೂ ಸರಿಯಾಗುತ್ತದೆ. ಇದು ನಿನ್ನ ಮನೆ. ನೀನು ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ ಎಂದಳು. ನಂತರ ಅವಳು ಸಂಜಯ್ ಕಡೆ ನೋಡಿ, ಸಂಜಯ್, ನೀನು ರಶ್ಮಿ ಪಕ್ಕದಲ್ಲೇ ಕುಳಿತುಕೋ. ನಾನು ತಿನ್ನಲು ಏನಾದರೂ ತರುತ್ತೇನೆ. ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದಳು. ಗೀತಾ ಏನೋ ಮುಚ್ಚಿಡುತ್ತಿದ್ದಾಳೆ ಅಂತ ಸಂಜಯನಿಗೆ ಸಂಶಯ ಬಂದಿತ್ತು. ಅವಳು ಏನನ್ನೋ ಊಹಿಸಿದ್ದಾಳೆ. ಆದರೆ ಹೇಳಲು ಇಷ್ಟಪಡದವರಂತೆ ಅವಳ ಮುಖದಲ್ಲಿ ವಿಚಿತ್ರವಾದ ಭಾವವಿದೆ. ಅಷ್ಟಕ್ಕೂ ಅಮ್ಮ ಎಲ್ಲಿಗೆ ಹೋಗಿದ್ದಳು? ಅವಳಿಗೆ ಈ ಹೆದರಿಕೆಯ ಹಿಂದಿರುವ ಕೈವಾಡ ಬಗ್ಗೆ ಸುಳಿವು ಸಿಕ್ಕಿರಬಹುದೇ ಅಂತ. ಆ ರಾತ್ರಿ ಗೀತಾ ರಶ್ಮಿಯೊಂದಿಗೆ ಮಲಗಿಕೊಂಡಿದ್ದಳು. ಬೆಳಗ್ಗೆ ಎದ್ದು ಎಲ್ಲಕ್ಕೂ ಮೊದಲು ಅವಳು ದೇವರ ಮುಂದೆ ದೀಪ ಹಚ್ಚಿಟ್ಟಳು ಮತ್ತು ಕಣ್ಣು ಮುಚ್ಚಿಕೊಂಡು ದೇವರಿಗೆ, ಹೇ ದೇವರೇ, ನನ್ನ ಪರಿವಾರದ ಮೇಲೆ ಬಂದಿರುವ ಈ ಸಂಕಟವನ್ನ ದೂರ ಮಾಡು. ನನ್ನ ಸೊಸೆ ತುಂಬಾ ಹೆದರಿದ್ದಾಳೆ. ಅವಳ ಹೆದರಿಕೆಯನ್ನು ದೂರ ಮಾಡು ಅಂತ ಬೇಡಿಕೊಂಡಳು. ನಂತರ ಸಂಜಯ್ ಕೂಡ ಎದ್ದು ತನ್ನ ತಾಯಿ ಪ್ರಾರ್ಥಿಸುತ್ತಿರುವುದನ್ನು ನೋಡಿ ಸದ್ದಿಲ್ಲದೆ ಬಂದು ಅವಳ ಬಳಿ ನಿಂತನು. ಗೀತಾ ಕಣ್ಣು ತೆರೆದು ಸಂಜಯ್ ಕಡೆಗೆ ನೋಡಿದಳು. ಆಗ ಸಂಜಯ್, ಅಮ್ಮ, ನೀನು ನಿನ್ನೆ ಎಲ್ಲಿ ಹೋಗಿದ್ದೆ ಅಂತ ಹೇಳಲೇ ಇಲ್ಲ ಅಂತ ಕೇಳಿದ. ಗೀತಾ ಒಂದು ಹಗುರವಾದ ನಗು ಬರುತ್ತಾ, ಮಗನೇ, ಕೆಲವು ವಿಷಯಗಳು ಸಮಯಕ್ಕೆ ತಕ್ಕಂತೆ ತಾನಾಗಿಯೇ ಸರಿಯಾಗುತ್ತವೆ. ಸ್ವಲ್ಪ ತಾಳ್ಮೆ ಧೈರ್ಯ ಇರಬೇಕು ಅಷ್ಟೇ ಅಂದಳು. ಗೀತಾಳು ಸಂಜಯ್ ಮತ್ತು ರಶ್ಮಿಗೆ ಚಹಾ ಮತ್ತು ಉಪಹಾರ ನೀಡಿ, ಮಗನೇ, ರಶ್ಮಿಗೆ ಇವತ್ತು ಹುಷಾರಿಲ್ಲ. ಆದ್ದರಿಂದ ನೀನು ಆಫೀಸ್ಗೆ ಹೋಗಬೇಡ ಮತ್ತು ಇಡೀ ದಿನ ನಿನ್ನ ಹೆಂಡತಿಯೊಂದಿಗೆ ಇರು ಎಂದು ಹೇಳಿದಳು. ಸಂಜಯ್ ಸ್ವಲ್ಪ ವಿಚಿತ್ರವಾಗಿ, ಆದರೆ ಅಮ್ಮ, ನೀನು ಮನೆಯಲ್ಲೇ ಇರುತ್ತೀಯಲ್ಲ, ಮತ್ತೆ ನಾನೇಕೆ ಮನೆಯಲ್ಲಿ ಉಳಿಯಲಿ ಅಂದನು. ಗೀತಾಳು ಗಂಭೀರ ಸ್ವರದಲ್ಲಿ, ಮಗನೇ, ನನಗೆ ಯಾವುದೋ ಒಂದು ಅವಶ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗುವುದಿದೆ ಅಂತ ಹೇಳಿದಳು. ಇದನ್ನು ಕೇಳಿದ ನಂತರ ಸಂಜಯ್ ಚಿಂತಿತನಾಗಿ, ಅಮ್ಮ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನಿನ್ನೆಯೂ ನೀವು ನನಗೆ ಏನನ್ನು ಹೇಳದೆ ಹೊರಟು ಹೋದಿರಿ.
ಮತ್ತು ನಾನು ಕೇಳಿದಾಗ ನೀವು ಆ ವಿಷಯವನ್ನು ತಪ್ಪಿಸಿದ್ದೀರಿ. ಅಷ್ಟಕ್ಕೂ ಏನು ವಿಷಯ ಅಂತ ಕೇಳಿದನು. ಗೀತಾಳು ಸಂಜಯನನ್ನ ನೋಡಿ, ಸರಿಯಾದ ಸಮಯ ಬಂದಾಗ ಎಲ್ಲವೂ ತಿಳಿಯುತ್ತದೆ ಎಂದು ನಾನು ನಿನಗೆ ಹೇಳಿದ್ದೆ. ನೀನು ನನ್ನ ಮಾತು ಕೇಳಿ ರಶ್ಮಿ ಜೊತೆ ಇರು. ಈಗ ಅವಳಿಗೆ ನಿನ್ನ ಬೆಂಬಲ ಬೇಕು ಅಂದಳು. ರಶ್ಮಿ ಇದುವರೆಗೂ ಅಸ್ವಸ್ಥತೆ ಅನುಭವಿಸುತ್ತಿದ್ದಳು. ಅವಳು ಗೀತಾಳಿಗೆ, ಅತ್ತೆ ನೀವು ಎಲ್ಲಿಗೆ ಹೊರಟಿದ್ದೀರಿ? ನಾನೀಗ ಚೆನ್ನಾಗಿದ್ದೇನೆ ಅಂತ ಹೇಳಿದಳು. ಗೀತಾ ಪ್ರೀತಿಯಿಂದ ರಶ್ಮಿಗೆ, ಸೊಸೆ ಚಿಂತಿಸಬೇಡ, ನಾನು ಬೇಗ ಹಿಂತಿರುಗುತ್ತೇನೆ, ವಿಶ್ರಾಂತಿ ತೆಗೆದುಕೋ, ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೋ ಎಂದು ಹೇಳಿದಳು. ಇದಾದ ನಂತರ ಗೀತಾ ತನ್ನ ಪರ್ಸ್ ಎತ್ತಿಕೊಂಡು ಮನೆಯಿಂದ ಹೊರಟು ಹೋದಳು. ಆದರೆ ಅವಳು ಎಲ್ಲಿಗೆ ಹೋಗುತ್ತಿದ್ದಳು? ಅವಳು ಯಾರನ್ನಾದರೂ ಅನುಮಾನಿಸಿದ್ದಳೆ? ಅವಳು ಯಾವುದೇ ಸತ್ಯವನ್ನ ಕಂಡುಕೊಂಡಿದ್ದಳೆ? ಗೀತಾ ಡೋರ್ಬೆಲ್ ಬಾರಿಸಿದಳು. ಬಾಗಿಲು ತೆರೆದ ತಕ್ಷಣ ಅವಳ ಮುಂದೆ ಅವಳ ಸ್ವಂತ ಮಗಳು ನೀತು ನಿಂತಿದ್ದಳು. ತನ್ನ ತಾಯಿ ಇದ್ದಕ್ಕಿದ್ದಂತೆ ಬಾಗಿಲಲ್ಲಿ ನಿಂತಿದ್ದನ್ನ ನೋಡಿ ನೀತು ಆಶ್ಚರ್ಯಚಕಿತಳಾದಳು. ನೀತು ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಅವಳ ತಾಯಿ ಅವಳನ್ನ ಒಳಗೆ ದೂಡಿದಳು ಮತ್ತು ಸಿಟ್ಟಿನಲ್ಲಿ ಒಂದು ಜೋರಾದ ಹೊಡೆತವನ್ನ ಅವಳ ಕಪಾಳಕ್ಕೆ ಹೊಡೆದಳು. ನೀತು ದಿಗ್ಭ್ರಮೆಗೊಂಡಳು. ಅವಳು ಆಶ್ಚರ್ಯದಿಂದ ತನ್ನ ತಾಯಿಯನ್ನ ನೋಡಿ, ಅಮ್ಮ ನೀನು ಏನು ಮಾಡುತ್ತಿದ್ದೀಯಾ ಎಂದಳು. ಗೀತಾಳ ಕಣ್ಣುಗಳಲ್ಲಿ ಕೋಪ ಮತ್ತು ನೋವು ಎರಡು ಗೋಚರಿಸುತ್ತಿದ್ದವು. ಅವಳು ಕಠೋರವಾದ ಧ್ವನಿಯಲ್ಲಿ, ನೀನೇನು ಅಂದುಕೊಂಡಿದ್ದೀಯಾ? ಇದೆಲ್ಲವೂ ನಿನ್ನ ಯೋಜನೆ ಅಂತ ನನಗೆ ಎಂದಿಗೂ ತಿಳಿಯುವುದಿಲ್ಲ ಅಂತಾನಾ? ಮನೆಯಲ್ಲಿ ನಡೆಯುತ್ತಿರುವ ವಿಚಿತ್ರ ಘಟನೆಗಳು, ರಶ್ಮಿಯ ಹದಗೆಡುತ್ತಿರುವ ಆರೋಗ್ಯ, ಅವಳನ್ನು ಹೆದರಿಸುತ್ತಿರುವುದು, ಇದೆಲ್ಲವೂ ನಿನ್ನಿಂದಲೇ ನಡೆಯುತ್ತಿದೆ. ಅದಕ್ಕೆ ನಾನು ಹೆದರಿಕೊಂಡು ಆ ಮನೆಯನ್ನ ಮಾರಬೇಕು ಅಂತ ನಿನ್ನ ಉದ್ದೇಶ ಅಲ್ಲವೇ ಅಂತ ಕೇಳಿದಳು. ನೀತುವಿನ ಕಣ್ಣುಗಳು ಒಂದು ಕ್ಷಣ ಆತಂಕವನ್ನ ತೋರಿಸಿದವು. ಆದರೆ ನಂತರ ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು, ಅಮ್ಮ ನೀನು ಏನು ಹೇಳುತ್ತಿದ್ದೀಯಾ? ನಾನೇಕೆ ಹೀಗೆ ಮಾಡಲಿ ಎಂದಳು. ಗೀತಾಳು ಅವಳ ಮಾತನ್ನು ಅರ್ಧಕ್ಕೆ ಕತ್ತರಿಸುತ್ತಾ, ನಿನ್ನ ನಿಜವಾದ ಉದ್ದೇಶವನ್ನು ನಾನು ಚೆನ್ನಾಗಿ ಬಲ್ಲೆ. ನಿಮ್ಮ ಪಾಲು ನಿಮಗೆ ಸಿಗಲಿ ಎಂದು ಆ ಮನೆಯನ್ನ ಮಾರಾಟ ಮಾಡಿಸುವುದೊಂದೇ ನಿನ್ನ ಉದ್ದೇಶ. ನಿನ್ನ ದುರಾಸೆಗೆ ನೀನು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯುತ್ತೀಯಾ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ ಅಂದಳು. ನೀತು ಈಗ ನೆಪ ಹೇಳಲು ಪ್ರಾರಂಭಿಸಿದಳು. ಅಮ್ಮ ನೀವು ತಪ್ಪಾಗಿ ಯೋಚಿಸಿದ್ದೀರಿ, ನಾನು ಇದನ್ನೆಲ್ಲ ಮಾಡಲಿಲ್ಲ ಅಂದಳು. ಆದರೆ ಗೀತಾ ಅವಳತ್ತ ದುರುಗುಟ್ಟಿ ನೋಡಿ, ಇನ್ನು ಮತ್ತೆ ಸುಳ್ಳು ಹೇಳಬೇಡ, ನಾನೆಲ್ಲ ಪತ್ತೆ ಹಚ್ಚಿದ್ದೇನೆ. ಆ ಲಿಂಬು, ಕುಂಕುಮ, ಕೆಂಪಾಗುವ ನೀರು ಇದೆಲ್ಲ ನೀನೇ ಮಾಡಿದ ಸಂಚಾಗಿತ್ತು. ಭಯದಿಂದ ನಾವು ಆ ಮನೆಯನ್ನ ಬಿಟ್ಟು ಹೋಗಬೇಕೆಂದು ನೀನು ಬಯಸಿದ್ದಿ. ಆದರೆ ನೆನಪಿಟ್ಟುಕೋ, ಆ ಮನೆಯಲ್ಲಿ ನನ್ನ ಗಂಡನ ನೆನಪುಗಳಿವೆ. ಏನೇ ಆದರೂ ನಾನು ಆ ಮನೆಯನ್ನ ಮಾರಾಟ ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಳು. ಮತ್ತು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡು, ಇದೆಲ್ಲ ನನಗೆ ಹೇಗೆ ತಿಳಿಯಿತು ಅಂತ ನೀನು ಯೋಚಿಸುತ್ತಿರಬಹುದು. ಹಾಗಿದ್ದರೆ ಕೇಳು. ಆ ದಿನ ನಾನು ನಿನ್ನ ಮನೆಯಿಂದ ಹೊರಟ ದಿನ, ನಿನ್ನ ಮೈದುನ ನನ್ನ ಸ್ವಂತ ಮನೆಯ ಬಳಿ ಅಡಗಿಕೊಂಡಿರುವುದನ್ನು ನಾನು ನೋಡಿದೆ. ಮೊದಲಿಗೆ ಅದು ಕಾಕತಾಳೀಯವಾಗಿರಬಹುದು ಎಂದು ನಾನು ಭಾವಿಸಿದೆ. ಆದರೆ ನಾನು ಅವನನ್ನು ನಮ್ಮ ಮನೆಯ ಸುತ್ತಲೂ ಮತ್ತೆ ಮತ್ತೆ ನೋಡಿದಾಗ ಏನೋ ರಹಸ್ಯ ಇದೆ ಅಂತ ಅರಿತೆ. ಮತ್ತೆ ನಾನು ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಅವರಿಂದ ತಿಳಿದ ವಿಷಯ ನನ್ನನ್ನು ಒಳಗಿನಿಂದ ಕಂಪಿಸುವಂತೆ ಮಾಡಿತು. ಆ ಹುಡುಗ ನಿಮ್ಮ ಮನೆಯ ಹತ್ತಿರವೇ ಸುಳಿದಾಡುತ್ತಾನೆ ಅಂತ ನನಗೆ ಹೇಳಿದಾಗ ನನಗೆ ತಿಳಿದುಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ, ಇದರ ಹಿಂದೆ ಯಾರ ಕೈವಾಡೆ ಇದೆ ಅಂತ. ಆದರೆ ನಾನು ಸುಮ್ಮನಿದ್ದು ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದೆ. ಇಂದು ನಾನು ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಕಿಟಕಿಯಲ್ಲಿ ಒಂದು ನೆರಳು ನೋಡಿದೆ. ನಾನು ಅವನನ್ನು ಹಿಂಬಾಲಿಸಿದಾಗ ಅವನು ಬೇರೆ ಯಾರೂ ಆಗಿರದೆ ನಿನ್ನ ಮೈದುನ ಅಂತ ತಿಳಿಯಿತು. ನೀನು ಹೇಳಿದ್ದಕ್ಕೇನೆ ಅವನು ಇದನ್ನೆಲ್ಲ ಮಾಡಿದೆ ಅಂತ ಹೇಳಿದ್ದಾನೆ ಅಂತ ಹೇಳಿದಳು. ನೀತು ಈಗ ಸಂಪೂರ್ಣವಾಗಿ ಸಿಕ್ಕಿಬಿದ್ದಳು. ಅವಳು ಗಾಬರಿಯಿಂದ, ಅಮ್ಮ ನಾನು ಕೇವಲ ಅನ್ನುವಷ್ಟರಲ್ಲಿ ಗೀತಾ ಅವಳನ್ನ ನಿಷ್ಠುರವಾಗಿ ನೋಡಿ ಗುಡುಗಿನ ಧ್ವನಿಯಲ್ಲಿ, ಏನು ಕೇವಲ ಹೇಳು, ಇದನ್ನೆಲ್ಲ ಏಕೆ ಮಾಡಿದೆ ಅಂದಳು. ಈಗ ನೀತುಳ ತಾಳ್ಮೆಯ ಕಟ್ಟೆ ಒಡೆಯಿತು. ಅವಳು ಸಿಟ್ಟಿನಿಂದ ಚೀರಾಡುತ್ತಾ, ಏಕೆಂದರೆ ನನಗಿನ್ನು ಕಾಯುವ ತಾಳ್ಮೆ ಇಲ್ಲಮ್ಮ. ಅಪ್ಪ ಹೋದ ನಂತರವೂ ನೀನು ಆ ಮನೆಯನ್ನು ನಿನ್ನಲ್ಲಿಯೇ ಇಟ್ಟುಕೊಂಡಿದ್ದೀಯಾ. ಆದರೆ ನನಗೂ ಅದರ ಮೇಲೆ ಹಕ್ಕಿದೆ, ನನಗೂ ನನ್ನ ಹಿಸೆ ಬೇಕು ಅಂತ ಹೇಳಿದಳು. ಗೀತಾಳು ತನ್ನ ಮಗಳಿಂದ ಇದನ್ನು ನಿರೀಕ್ಷಿಸಲಿಲ್ಲ. ಅವಳು ತಣ್ಣನೆಯ ಧ್ವನಿಯಲ್ಲಿ, ಹಿಸೆ ಸಂಬಂಧ ಅನ್ನುವುದು ಯಾವುದೇ ಆಸ್ತಿಯಲ್ಲ ನೀತು, ಅದು ನಿನಗೆ ಅರ್ಥವಾಗುವುದಿಲ್ಲ. ನೀನು ದುರಾಸೆಯಿಂದ ನಿನ್ನ ಮನೆಯವರಿಗೆ ದೊಡ್ಡ ಮೋಸ ಮಾಡಿದೆ ಅಂತ ಹೇಳಿದಳು. ನೀತು ಕಣ್ಣು ಮಿಟುಕಿಸುತ್ತಾ, ಅಮ್ಮ ನನಗೆ ಕೇವಲ ನನ್ನ ಹಕ್ಕು ಬೇಕು, ಇದರಲ್ಲಿ ತಪ್ಪೇನಿದೆ ಅಂದಳು. ಗೀತಾಳ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂದವು. ಆದರೂ ಅವಳು ಸುಧಾರಿಸಿಕೊಂಡು, ಹಾಗಿದ್ರೆ ಕೇಳು, ಈಗ ನಿನಗೆ ನನ್ನ ಮನೆಯಿಂದ ಏನೂ ಸಿಗುವುದಿಲ್ಲ. ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ಆ ಮನೆಯನ್ನ ಮಾರುವುದಿಲ್ಲ ಮತ್ತು ಇಂದಿನಿಂದ ನಿನಗಾಗಿ ನನ್ನ ಮನೆಯ ಬಾಗಿಲು ಯಾವತ್ತಿಗೂ ಬಂದಾಗಿರುತ್ತದೆ. ನನಗೆ ಒಬ್ಬ ಮಗಳಿದ್ದಳು ಅನ್ನುವುದನ್ನೇ ನಾನು ಮರೆತು ಬಿಡುತ್ತೇನೆ ಅಂದಳು. ಇಷ್ಟು ಹೇಳಿದ ನಂತರ ಗೀತಾ ನಿತುಳನ್ನ ಕೊನೆಯದಾಗಿ ಒಮ್ಮೆ ನಿಷ್ಠುರವಾಗಿ ನೋಡಿ ಬಾಗಿಲು ತೆರೆದು ಹೊರಗೆ ಹೋದಳು. ಅವಳ ಹೃದಯದಲ್ಲಿ ಮಗಳ ಮೇಲೆ ಇದ್ದ ಪ್ರೀತಿ ಇಂದು ಸಂಪೂರ್ಣವಾಗಿ ಮಾಯವಾಗಿತ್ತು. ಗೀತಾಳ ಮನಸ್ಸಿನಲ್ಲಿ ಬಿರುಗಾಳಿಯ ಬೀಸುತ್ತಿತ್ತು. ಮಗಳ ಇಂತಹ ನಿಜ ಸ್ವರೂಪ ನೋಡಿ ಅವಳ ಹೃದಯವೇ ಒಡೆದಂತೆ ಆಗಿತ್ತು. ಕಣ್ಣಲ್ಲಿ ಕಣ್ಣೀರಿತ್ತು. ಆದರೆ ಅವಳ ಉದ್ದೇಶಗಳು
ಎಂದಿಗಿಂತಲೂ ಬಲವಾಗಿದ್ದವು. ನೀತುಳಿಗೆ ಅವಳನ್ನು ತಡೆಯಲು ಒಂದೇ ಒಂದು ಮಾತನ್ನು ಹೇಳಲಾಗಲಿಲ್ಲ. ದಾರಿಯುದ್ದಕ್ಕೂ ಗೀತಾ ಯೋಚಿಸುತ್ತಲೇ ಇದ್ದಳು. ತಾಯಿಯ ಪ್ರೀತಿಯನ್ನು ದುರಾಸೆ ಹೇಗೆ ಮೀರಿಸಿತು? ನನ್ನ ಸ್ವಂತ ಮಗಳು ನನ್ನ ಸ್ವಂತ ಮನೆಯನ್ನು ವಂಚನೆ ಮತ್ತು ಭಯದ ಗುಹೆಯನ್ನಾಗಿ ಹೇಗೆ ಪರಿವರ್ತಿಸಿದಳು ಅಂತ. ಮನೆಗೆ ತಲುಪಿದ ನಂತರ ಗೀತಾಳು ಸಂಜಯ್ ಮತ್ತು ರಶ್ಮಿಗೆ, ಮನೆಯಲ್ಲಿ ಯಾವುದೋ ದುಷ್ಟಶಕ್ತಿ ಇದೆ ಎಂದು ನನಗೆ ಅರ್ಥವಾಗುವಂತೆ ನಮ್ಮನ್ನು ಹೆದರಿಸಲು ತನ್ನ ಮೈದುನನಿಂದ ಲಿಂಬೆ ಕುಂಕುಮ ಮತ್ತು ಕೆಂಪು ನೀರಿನ ಆಟವನ್ನು ಆಡಿಸಿದ್ದಳು. ನಾವು ಹೆದರಿಕೊಂಡು ಈ ಮನೆಯನ್ನು ಮಾರಬೇಕು ಅಂತ. ಮಗನೇ, ಈ ಎಲ್ಲ ಸಂಚನ್ನು ಮಾಡಿದ್ದು ನಿನ್ನ ಸಹೋದರಿ ನೀತು ಎಂದು ಹೇಳಿದಳು. ಇದನ್ನು ಕೇಳಿದ ರಶ್ಮಿ ಅವಕ್ಕಾಗಿ ಕುಳಿತಳು ಮತ್ತು ಸಂಜಯ್ನ ಕಣ್ಣುಗಳಲ್ಲಿ ಸಿಟ್ಟು ಮತ್ತು ದುಃಖ ಎರಡೂ ಒಂದೇ ಬಾರಿಗೆ ಗೋಚರಿಸುತ್ತಿತ್ತು. ದುರಾಸೆ ಮತ್ತು ಸ್ವಾರ್ಥವು ಸಂಬಂಧಗಳನ್ನು ಟೊಳ್ಳು ಮಾಡುತ್ತದೆ ಎಂದು ಈ ಕತೆ ನಮಗೆ ಕಲಿಸುತ್ತದೆ. ಗೀತಾ ತನ್ನ ಮಗಳು ನೀತುಗೆ ಅಪಾರ ಪ್ರೀತಿ ನೀಡಿದ್ದಳು. ಆದರೆ ದುರಾಸೆ ಅವಳನ್ನು ಎಷ್ಟು ಕುರುಡಳನ್ನಾಗಿ ಮಾಡಿತ್ತು ಎಂದರೆ ಅವಳು ತನ್ನ ಸ್ವಂತ ತಾಯಿ, ಸಹೋದರ ಮತ್ತು ಅತ್ತಿಗೆಯನ್ನ ಹೆದರಿಸಲು ಮತ್ತು ಮೋಸಗೊಳಿಸಲು ಸಹ ಹಿಂಜರಿಯಲಿಲ್ಲ. ನೀತು ತನ್ನ ದುರಾಸೆಯಿಂದ ತನ್ನ ತಾಯಿ ಮತ್ತು ಸಹೋದರನಿಗೆ ದ್ರೋಹ ಬಗೆದಳು. ಆದರೆ ಸಂಜಯ್ ಮತ್ತು ರಶ್ಮಿ ಗೀತಾಳನ್ನು ಬೆಂಬಲಿಸಿದರು ಮತ್ತು ನಿಜವಾದ ಕುಟುಂಬವೆಂದರೆ ಪ್ರೀತಿಯೊಂದು ಸಂದರ್ಭದಲ್ಲೂ ಪರಸ್ಪರ ಬೆಂಬಲಿಸುವುದು ಮತ್ತು ಸಾಬೀತುಪಡಿಸಿದರು. ಎಷ್ಟೇ ದೊಡ್ಡ ವಂಚನೆಯಾದರೂ ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ಸತ್ಯವಂತರಾಗಿರುವ ಜನರು ಯಾವುದೇ ಸಂದರ್ಭಗಳಿದ್ದರೂ ತಮ್ಮ ಹಕ್ಕುಗಳು ಮತ್ತು ಗೌರವಕ್ಕಾಗಿ ನಿಲ್ಲುತ್ತಾರೆ. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.